ओम जन्माद्यस्य यतोऽन्वयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा नरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम निज सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्री सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्री गुरुभ्यो नमः हरिः ओम हरिः ओम हरिः ओम स्वस्तस्तु असेड सन्मंगलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते एकादशस्कन्धान्तर्गतकथा प्रारंभे सति किञ्चित् पूर्वकथानुवादः हरिः ओम हरिः ओम हरिः ओम हरे राम 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 हरे 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 कृष्णा
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಹೇಗೆ ವೇದ ವಚನಗಳು, ಶಾಸ್ತ್ರಗಳು ಮನುಷ್ಯನ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಅವಲಂಬಿಸಿ ಅವರಿಗೆ ಬೇರೆ ಬೇರೆ ಅರ್ಥಗಳಾಗ್ತವೆ. ಅವರಲ್ಲಿದ್ದ ಆ ಗುಣಕ್ಕೆ ಅನುಸಾರವಾಗಿರ್ತಕ್ಕಂಥ ಮನಸ್ಸು ಅಷ್ಟೇ ಅರ್ಥವನ್ನು ಸ್ವೀಕರಿಸ್ತದೆ. ಆದರೆ ಇದಕ್ಕೆ ಅವರ ಯೋಗ್ಯತಾನುಸಾರವಾಗಿ ಪ್ರೇರಣೆ ಮಾಡತಕ್ಕಂಥವಳು ಲಕ್ಷ್ಮೀನಾರಾಯಣರಿಂದ ನಿಯಮೇಳಾಗಿರ್ತಕ್ಕಂತಹ ಸರಸ್ವತೀ ದೇವಿ, ಆ ಶಬ್ದದ ಅರ್ಥಕ್ಕೆ ಅಭಿಮಾನಿ ದೇವತೆ. ಅದರ ಕಾನ್ಸೆಪ್ಟ್ ಮನಸ್ಸಿನಲ್ಲಿ ಅನುಭವಕ್ಕೆ ಬರುವಂತೆ ಕೊಡ್ತಕ್ಕಂಥ ಜ್ಞಾನಕ್ಕಾಭಿಮಾನಿ ಬ್ರಹ್ಮದೇವರು. ದೇವತೆಗಳು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾಗವತ ಕೇಳಬೇಕು. ಏನೋ ದೇವರಿದ್ದಾನೆ, ನೋಡ್ಕೋತಾನೆ. ಇಷ್ಟೇ ರೀತಿಯಾಗಿರ್ತಕ್ಕಂಥದ್ದೆಲ್ಲ ವಿಧ ರೀತಿಯಿಂದ ಅವರು ನಮ್ಮ ಮೇಲೆ ಉಪಕಾರವನ್ನು ಮಾಡ್ತಾರೆ. ಅವರ ಉಪಕಾರ ಇಲ್ಲದೆ ಇದ್ದರೆ ನಮಗೆ ಈ ಶರೀರ ಸಿಗ್ತಿರಲಿಲ್ಲ, ಈ ಜಗತ್ತು ಸಿಗ್ತಿರಲಿಲ್ಲ, ಈ ಅನುಕೂಲತೆಗಳು ಸಿಗ್ತಿರಲಿಲ್ಲ. ಅವರ ಪರಮೋಪಕಾರ ಇದೆ ಅಂತ ತಿಳ್ಕೊಂಡಂತೇಳಿ ಈ ಶರೀರ ಸಿಕ್ಕಿದೆ. ಇದೇ ಸೃಷ್ಟಿ. ನಿನ್ನೆ ನಾವು ಸಾಂಖ್ಯಶಾಸ್ತ್ರ ಅಂದರೆ ಏನು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡೆವು. ಕೇವಲಂ ಭಗವತ್ ಜ್ಞಾನಂ ಸಾಂಖ್ಯಮಿತ್ಯುಚ್ಯತೆ ಬುಧೈ. ಪರಮಾತ್ಮನ ಮಹಿಮೆಯನ್ನು ಯಾವ ಶಾಸ್ತ್ರ ಹೇಳ್ತದೆ ಅದಕ್ಕೆ ಸಾಂಖ್ಯಶಾಸ್ತ್ರ ಅಂತ ಅನ್ಬೇಕು. ಭಗವತ್ ತತ್ವವಿಜ್ಞಾನ ಎಲ್ಲಿರ್ತದೆ ಅದು ಸಾಂಖ್ಯಶಾಸ್ತ್ರ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ತದೆ. ನಿನ್ನೆ ಅದರ ಬಗ್ಗೆ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯುಚ್ಯತೆ ಬುಧೈ, ಸಮ್ಯಕ್ ಖ್ಯಾತಿ ಜ್ಞಾನಂ ಸಾಂಖ್ಯಂ, ಸಮ್ಯಕ್ ತತ್ವದೃಶಿ ಸಾಂಖ್ಯಂ ಇತ್ಯಾದಿ ಪರಿಭಾಷೆಗಳನ್ನು ನಿನ್ನಿನ ದಿವಸ ನಾವು ಕಂಡಿದ್ದೇವೆ. ತತ್ವ ಸ್ವತಂತ್ರ ತತ್ವನಾದ ಪರಮಾತ್ಮ, ಪರತಂತ್ರ ತತ್ವವಾಗಿರ್ತಕ್ಕಂಥ ಸಂಪೂರ್ಣ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಉಳಿದ ಜಗತ್ತು, ಈ ಜಗತ್ತಿನಿಂದ ನಮಗೆಷ್ಟು ಉಪಕಾರ ಇದೆ, ಇದಂತಹ ಜಗತ್ತನ್ನು ನಿರ್ಮಿಸಿ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಋಣ ನಮ್ಮ ಮೇಲೆ ಎಷ್ಟಿದೆ, ಎಷ್ಟು ಉಪಕಾರ ನಮ್ಮ ಮೇಲಿದೆ, ಇದನ್ನು ತಿಳಿದುಕೊಳ್ಳುವುದೇ ತತ್ವಜ್ಞಾನ. ಪರಮಾತ್ಮ ಹೇಳ್ತಾನೆ, ಉದ್ದವ, ಯಾವ ಜಗತ್ತಿನಲ್ಲಿ ನೀನು ಕುಳಿತಿದ್ದೀಯಲ್ಲ, ಈ ಜಗತ್ತನ್ನು ಹುಟ್ಟಿಸಿದವನು ನಾನು, ನನಗೆ ನೀನು ಋಣಿ, ನನ್ನ ಋಣವನ್ನು ನೀನು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಉದ್ದವ. ಮಹಾಲಕ್ಷ್ಮೀ ನಾರಾಯಣ ರೂಪದಿಂದ ನಾವು ಯಾವಾಗ ಸೃಷ್ಟಿಯನ್ನು ಮಾಡಲು ನಾವು ಬಯಸಿದೆವೋ ಆಗ ಆ ಮಹಾಲಕ್ಷ್ಮಿಯಿಂದ ಅಂದರೆ ಅವಳನ್ನು ನಿಮಿತ್ತ ಮಾಡಿಕೊಂಡು ನಾನು
ಪುರುಷ ನಾಮಕ ಬ್ರಹ್ಮನನ್ನು, ಪ್ರಕೃತಿ ನಾಮಕ ಸರಸ್ವತಿಯನ್ನು ಹುಟ್ಟಿಸಿದೆ. ಯಾವಾಗ ಪುರುಷ ನಾಮಕ ಬ್ರಹ್ಮ, ಪ್ರಕೃತಿ ನಾಮಕಳಾಗಿರ್ತಕ್ಕಂಥ ಸರಸ್ವತಿ ದೇವಿ ಅವರಿಬ್ಬರು ಸಂತಾನ ಪಡೆಯಬೇಕು ಅಂತ ಹೊರಟಾಗ ಆವಾಗ ಅವರಿಂದ ಸರಸ್ವತಿ 3 ರೂಪದಿಂದ ಅಭಿವ್ಯಕ್ತಳಾದ. ತಮೋಭಿಮಾನಿನಿಯಾಗಿರ್ತಕ್ಕಂಥ ಗಾಯತ್ರಿ, ರಜೋಭಿಮಾನಿಯಾಗಿರ್ತಕ್ಕಂಥ ಸಾವಿತ್ರಿ, ಸತ್ವಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತಿಯರು ಆಗ ಅಭಿವ್ಯಕ್ತರಾದರು. ಆಗ ಸೂಕ್ಷ್ಮವಾಗಿ ಪರಮಾತ್ಮನಿಂದಲೇ ವಾಯುಭಾರತೀಯರು ಕೂಡ ಸೂಕ್ಷ್ಮ ರೂಪದಿಂದ ಅವತರಿಸಿದವರು ಮತ್ತೆ ಪುನಃ ಬ್ರಹ್ಮದೇವರೇನು ಮಾಡಿದರು? ತಮ್ಮ ಹೆಂಡತಿಯ 3 ರೂಪಗಳಲ್ಲಿ ಸತ್ವಗುಣಾಭಿಮಾನಿನಿ ಸಾವಿತ್ರಿ, ಸರಸ್ವತಿ, ಸತ್ವಗುಣದ ಕ್ರಿಯೆಗಳು ನಡೆಯಬೇಕಾದರೆ ಸರಸ್ವತಿಯ ಅನುಗ್ರಹ ಬೇಕು. ರಜೋಗುಣಾಭಿಮಾನಿಯಾಗಿರ್ತಕ್ಕಂತಹ ಸಾವಿತ್ರಿ, ತಮೋಗುಣಾಭಿಮಾನಿಯಾಗಿರ್ತಕ್ಕಂಥ ಗಾಯತ್ರಿ. ನಾವು ಹೇಳುವ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಪರಮಾತ್ಮ. ಈ ಗಾಯತ್ರಿ ಅಲ್ಲ, ಈ ಗಾಯತ್ರಿ ಬ್ರಹ್ಮಪತ್ನಿ. ಈ 3 ಜನ ಹೆಂಡತಿಯರಲ್ಲಿ ಯಾವಾಗ ಪರಮಾತ್ಮ ಬ್ರಹ್ಮದೇವರು ಸಂತಾನಕ್ಕೋಸ್ಕರ ಗರ್ಭಾಧಾನವನ್ನು ಮಾಡಿದರು, ಆಗ ಒಂದೊಂದು ಗುಣದ ಅಂಶಗಳಿಂದ ಯುಕ್ತರಾದ, ಸತ್ವಗುಣದ ಅಂಶದಿಂದ, ರಜೋಗುಣದಿಂದ ಅಂಶದಿಂದ, ಸತ್ವಗುಣದ ಅಂಶದಿಂದ ಯುಕ್ತರಾದ ಸೂತ್ರನಾಮಕ ವಾಯುದೇವರು ಅವರಲ್ಲಿ 3 ರೂಪದಿಂದ ಹುಟ್ಟಿದರು. 3 ಜನ ಬೇರೆ ಬೇರೆ ಗುಣದ ಅಭಿಮಾನಿ ದೇವತೆಗಳು. ಆಯಾ ಗುಣಗಳನ್ನು ತೆಗೆದುಕೊಂಡು ವಾಯುದೇವರು ಸೂತ್ರನಾಮಕನಾಗಿರ್ತಕ್ಕಂಥ ವಾಯುದೇವರು ಹುಟ್ಟಿದರು. ಹೀಗಾಗಿ ಅವರ ಶರೀರ ತ್ರಿಗುಣಾತ್ಮಕವಾಗಿದ್ದರೂ ಕೂಡ ಆ ಶರೀರ ಮುಖ್ಯವಾಗಿ ಸತ್ವಾತ್ಮಕವಾಗಿದೆ. ಪ್ರಾಕೃತ ಶರೀರ ಅಂತ ಅನಿಸ್ಕೊಳ್ಬೇಕಾಗಿದ್ದರಿಂದ ಕಿಂಚಿತ್ ರಜೋಗುಣ ತಮೋಗುಣಗಳ ಆ ಒಂದು ಛಾಯೆ ಇದ್ದರೂ ಕೂಡ ಅದು ದಗ್ಧಪಟವತ, ಸುಟ್ಟ ಬಟ್ಟೆಯಂತೆ ಅವರಿಗೆ ಯಾವುದೇ ವಿಕೃತಿಯನ್ನು ಉಂಟು ಮಾಡೋದಿಲ್ಲ, ಅವರಿಗಾಗಲಿ ಬ್ರಹ್ಮದೇವರಿಗಾಗಲಿ. ವಾಯುದೇವರು ಹುಟ್ಟಿದ ನಂತರ ಈ 3ರಿಂದಲೇ, ತನ್ನ ಹೆಂಡತಿಯರಿಂದಲೇ ಮತ್ತೊಂದು ರೂಪದಿಂದ ಬ್ರಹ್ಮದೇವರು ಅಭಿವ್ಯಕ್ತರಾದರು. ಆ ರೂಪಕ್ಕೆ ಮಹಾನ್ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಂದರೆ ಬ್ರಹ್ಮದೇವರು ತಾನೇ ತನ್ನ ಮಗನಾಗಿ ಹುಟ್ಟಿದರು. ಇದೇನ್ರಿ ವಿಚಾರ? ಇದೇನ್ರಿ ವಿಚಾರ ಅಲ್ಲ, ಇದೇ ಸತ್ಯ. ನಾವು ನಮ್ಮ ಮಕ್ಕಳಲ್ಲಿ ಅರ್ಧ ರೂಪದಿಂದ ಹುಟ್ಟುತ್ತೇವೆ. ತಂದೆ ಮಗನಲ್ಲಿ ಅರ್ಧ ರೂಪದಿಂದ ಹುಟ್ಟುತ್ತಾನೆ. ಆದ್ದರಿಂದಾಗಿ ಮಗನು ಯಾವಾಗ 16 ವರ್ಷದವನಾಗ್ತಾನೆ, ತಾಯಿ ಅವನಲ್ಲಿ ಪತಿಯನ್ನು ಕಾಣ್ತಾ ಅವನನ್ನು ದೂರದಿಂದಲೇ ಇಡ್ತಾಳೆ. ಅಷ್ಟು ಮಗನಿಗೆ ಆದರವನ್ನು ಕೊಡ್ತಾನೆ. ಅದಕ್ಕೇನೆ ತಂದೆ ತನ್ನದೇ ಒಂದು ರೂಪ ಮಗನಾದ್ದರಿಂದಾಗಿ 16 ವರ್ಷದ ನಂತರ ಅವನ ಜೊತೆಗೆ ತನ್ನ ಅಂಶ ಅಂತಿಕೊಂಡಂತೇಳಿ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರೇ ಮಿತ್ರವದಾಚರೇತ್ ಅಂತ ಶಾಸ್ತ್ರ ಹೇಳ್ತಾರೆ. ಮಕ್ಕಳ ಜೊತೆಗೆ ಜಗಳಾಡಬೇಡಿ, ಮಕ್ಕಳು ತಂದೆ ಜೊತೆಗೆ ಜಗಳಾಡಬೇಡಿ, ನೀವು ನಿಮ್ಮ ಜೊತೆಗೆ ಜಗಳಾಡಿದಂತೆ ಅಷ್ಟೇ. ತನ್ನ ಜೊತೆಗೆ ತಾನೇ ಜಗಳಾಡಿದ ವ್ಯಕ್ತಿ ಹೇಗೆ ಮೂರ್ಖನು, ಹಾಗೆ ತಂದೆಯ ಜೊತೆಗೆ ಜಗಳಾಡುವ ಮಕ್ಕಳಾಗಲಿ, ಮಕ್ಕಳ ಜೊತೆಯಲ್ಲಿ ಜಗಳಾಡೋ ತಂದೆಯಾಗಲಿ ಜ್ಞಾನ ಇಲ್ಲ ಅಂತ ಅರ್ಥ. ತಿಳುವಳಿಕೆ ಸರಿಯಾಗಿಲ್ಲ ಅಂತ ಅರ್ಥ. ಆಗ ಸೂತ್ರನಾಮಕ ವಾಯುದೇವರಿಂದ ತೈಜಸಾಹಂಕಾರಾಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಹುಟ್ಟಿದ್ದಾರೆ. ಅಂದರೆ ಅಲ್ಲಿ ಆಯಾ ರೂಪದಿಂದ ಭಾರತೀ ದೇವಿಯು ಕೂಡ ಸತ್ವಾಭಿಮಾನಿನಿಯಾಗಿ, ರಜೋಗುಣಾಭಿಮಾನಿಯಾಗಿ, ತಮೋಗುಣಾಭಿಮಾನಿಯಾಗಿ ಭಾರತೀ ದೇವಿ ಜೊತೆಯಲ್ಲಿದ್ದಾಗ ಸೂತ್ರನಾಮಕ ವಾಯುದೇವರಿಂದ ತೈಜಸಾಹಂಕಾರಾಭಿಮಾನಿ ಇರ್ತಕ್ಕಂಥ ರುದ್ರದೇವರು ಹುಟ್ಟಿದರು.
ಮಹಾನ್ ಅಂತನೂ ಹೆಸರಿಂದ ಹುಟ್ಟಿದ ಬ್ರಹ್ಮದೇವರಿಂದ ಅನಂತನಾಮಕ ಶೇಷದೇವರು ಹುಟ್ಟಿದರು. ಅನಂತನಾಮಕ ಶೇಷದೇವರಿಂದ ತಾಮಸ ಅಹಂಕಾರ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಹುಟ್ಟಿದ್ದಾರೆ. ಅದೇ ಮಹಾನ್ ನಾಮಕನಾಗಿರ್ತಕ್ಕಂಥ ಬ್ರಹ್ಮದೇವರಿಂದ ಯಾರಿಂದ ಅನಂತನಾಮಕ ಶೇಷ ಹುಟ್ಟಿದ್ನೋ ಆಗ ವೈಕಾರಾಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಹುಟ್ಟಿದ್ದಾರೆ. ರುದ್ರದೇವರು 3 ಸಲ ಹುಟ್ಟುತ್ತಾರೆ. ಒಮ್ಮೆ ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿಗಳಾಗಿ, ಒಮ್ಮೆ ತೈಜಸ ಅಹಂಕಾರಕ್ಕೆ ಅಭಿಮಾನಿಗಳಾಗಿ, ಒಮ್ಮೆ ತಾಮಸಕ್ಕೆ ಅಭಿಮಾನಿಗಳಾಗಿ ಹುಟ್ಟುತ್ತಾರೆ. ಭಾಗವತಲ್ಲಿ ಹೇಳಿದಂತೆ ನಾನು ಹೇಳ್ತಾ ಹೋದರೆ ಆಯ್ತಪ್ಪ ಏನೋ ಇದೆ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಹಾಗಿಲ್ಲ, ಪ್ರತಿಯೊಂದನ್ನು ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ಇದೇನಿದು ವೈಕಾರಿಕ? ವೈಕಾರಿಕದಲ್ಲಿ ಸತ್ವಗುಣ ಪ್ರಧಾನ ಇದ್ದುದರಿಂದಾಗಿ ದೇವತೆಗಳ ಶರೀರವನ್ನು ಹುಟ್ಟಿಸುವ ಆ ರಾ ಮಟೀರಿಯಲ್ ವೈಕಾರಿಕ ಅಹಂಕಾರ. ಪ್ರವೃತ್ತಿ, ಇಂದ್ರಿಯಗಳು ಇರುವುದು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇರುವುದು ಪ್ರವೃತ್ತಿಗೋಸ್ಕರ. ಪ್ರವೃತ್ತಿ ಓಡಾಟ ಬೇಕಾಗಿದ್ದರೆ ರಜೋಗುಣ ಬೇಕಾಗ್ತದೆ. ರಜೋಗುಣ ಮನುಷ್ಯನನ್ನು ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಬಾಲಸುಟ್ಟು ಬೆಕ್ಕಿನಂತ ತಿರುಗ್ತಾ ಇರ್ತಾನೆ. ಹಾಗೆ ವೈಕಾರಿಕ ಅಹಂಕಾರದಿಂದ ಹುಟ್ಟಿರ್ತಕ್ಕಂಥವುಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು. ನಮ್ಮ ಸಕಲ ವ್ಯವಹಾರಕ್ಕೂ ಇವೇ ಕಾರಣ. ಹೌದಿಲ್ಲ ಹೇಳಿ? ಜ್ಞಾನೇಂದ್ರಿಯಗಳು ವಿಷಯದ ಜೊತೆಗೆ ಸಂಪರ್ಕವನ್ನು ಮಾಡಿ ಅದು ಬಯಸ್ತೇವೆ, ಅದರ ಮೇಲೆ ಮೋಹ ಉಂಟವನ್ನು ಮಾಡ್ತವೆ. ಆಗ ಕರ್ಮೇಂದ್ರಿಯಗಳು ಅದರಂತೆ ಕ್ರಿಯೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಮೂಲತಃ ಮನಸ್ಸು. ಅದರ ಬಗ್ಗೆ ಹೋದ ಭಿಕ್ಷುಗೀತೆಯಲ್ಲಿ ಭಾಳ ವಿಸ್ತಾರವಾಗಿ ಕೇಳಿದ್ದೀರಿ. ಮನಸ್ಸಿನ ಬಗ್ಗೆ, ಸೈಕಾಲಜಿ ಬಗ್ಗೆ ಭಾಳ ವಿಸ್ತಾರವಾಗಿ ಕೇಳಿದ್ದೀರಿ. ಆನಂತರ ಸ್ಥಿರವಾಗಿ ಇದ್ದು ವಿಕೃತಿ ಅನ್ನುವಂತಕ್ಕಂಥವುಗಳು ತಮೋಗುಣಾಭಿಮಾನಿ ಆಗಿರ್ತಕ್ಕಂಥ ಜಡ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶಗಳು. ಆದರೆ ಅವುಗಳಲ್ಲಿ ಕೂಡ ಒಂದು ವಿಶಿಷ್ಟವಾದಂಥ ಗುಣಧರ್ಮ ಇದೆ. ಅವೇ ತನ್ಮಾತ್ರಗಳು ಅಂತ ಅನಿಸ್ಕೊಳ್ತದೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವೆಲ್ಲವೂ ಕೂಡ ತಮೋಗುಣ ಅಹಂಕಾರಿಯಾಗಿರ್ತಕ್ಕಂತಹ ತಾಮಸ ಅಹಂಕಾರದಿಂದ ಹುಟ್ಟಿವೆ. ಸತ್ವದಲ್ಲಿ ಸೂಕ್ಷ್ಮತ್ವ ಇರ್ತದೆ, ರಜೋಗುಣದಲ್ಲಿ ಕ್ರಿಯಾತ್ವ ಇರ್ತದೆ, ತಮೋಗುಣದಲ್ಲಿ ಜಡತ್ವ ಇರ್ತದೆ. ಇದನ್ನು ಆಯಾ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಏನಾಯಿತು? ಪರಮಾತ್ಮ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್, ಜಡಕ್ಕೆ ಬೇಕಾಗಿರ್ತಕ್ಕಂತಹ ಸತ್ವಗುಣ, ರಜೋಗುಣ, ತಮೋಗುಣಗಳು, ಅದರಿಂದ ಹುಟ್ಟತಕ್ಕಂಥ ಪಂಚಮಹಾಭೂತಗಳು ಇದೆಲ್ಲವನ್ನು ಹುಟ್ಟಿಸಿದ. ಇನ್ನು ಅದರಲ್ಲಿ ಚೇತನನನ್ನು ಇಟ್ಟ. ಮೊದಲು ಚೇತನ ಬ್ರಹ್ಮದೇವರು, ಆನಂತರ ವಾಯುದೇವರು, ಆನಂತರ ಗರುಡ ಶೇಷ ರುದ್ರರು. ಇವರೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ಈ ಜಡದಿಂದ ಹುಟ್ಟಿರ್ತಕ್ಕಂತಹ 3 ಗುಣಗಳಿಂದ ಹುಟ್ಟಿರ್ತಕ್ಕಂಥ ಮಹತ್ತತ್ವ, ಅದರಿಂದ ವಿಕೃತವಾದ ಹುಟ್ಟಿರ್ತಕ್ಕಂಥ ಅಹಂಕಾರ ತತ್ವ, ಅದರಲ್ಲಿರ್ತಕ್ಕಂಥ ವೈಕಾರಿಕ ತೈಸ ತಾಮಸಗಳಿಂದ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಅವುಗಳಿಂದ ಹುಟ್ಟತಕ್ಕಂಥ ಇಂದ್ರಿಯ ಇತ್ಯಾದಿಗಳಿಗೆ ಈ ದೇವತೆಗಳು ಪ್ರೇರಕರಾಗಿ ಬಂದರು. ನಮ್ಮ ಶಾಸ್ತ್ರಕ್ಕೆ ಏನು ಹೇಳಬೇಕಾಗಿದೆ? ಕೇವಲ ಜಡ ತಾನು ಪ್ರವೃತ್ತವಾಗುವುದಿಲ್ಲ. ಆ ಜಡದಲ್ಲಿದ್ದ ಗುಣಧರ್ಮದ ಅಭಿವ್ಯಕ್ತಿಗೆ ಅಭಿಮಾನಿಯಾದ ದೇವತೆಗಳು ಬೇಕಾಗ್ತಾರೆ. ಅಂದರೆ ಆ ಪರಮಾತ್ಮನ ಮಹಾಲಕ್ಷ್ಮಿಯ ಉಪಕಾರ, ಅವರಿಂದ ಹುಟ್ಟಿದ ಬ್ರಹ್ಮ ಸರಸ್ವತಿಯರ ಉಪಕಾರ, ಅವರಿಂದ ಹುಟ್ಟಿದ ವಾಯುಭಾರತೀಯರ ಉಪಕಾರ, ಅವರಿಂದ ಹುಟ್ಟಿರ್ತಕ್ಕಂಥ ಗರುಡಶೇಷ ರುದ್ರರ ಉಪಕಾರ,
ಎಂಥ ಅದ್ಭುತವಾದ ರೀತಿಯಲ್ಲಿ ನಮ್ಮ ಮೇಲೆ ಉಪಕಾರವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ಇಂಥವರನ್ನು ಪೂಜಿಸೋದು ಬೇಡವೇ? ಎಲ್ಲಿ ದೇವರಿದ್ದಾನೆ? ಯಾವ ದೇವರು ಬೇಕು? ಅನೇಕ ದೇವರು ಯಾಕೆ? ಇವೆಲ್ಲ ಮಾತನಾಡ್ತಕ್ಕಂಥ ಜನರೇನಿದ್ದಾರೆ ಇವರೆಲ್ಲೂ ಕೂಡ ಸ್ವಾರ್ಥಿಗಳು. ಸಾಲದಿಂದ, ಋಣದಿಂದ, ಭಾರದಿಂದ ಯುಕ್ತನಾಗಿ ಆದರೂ ಆ ಎಲ್ಲ ಉಪಕಾರವನ್ನು ಪಡಿತಾ ಇದ್ದರು, ಉಪಯೋಗಿಸ್ತಾ ಇದ್ದರೂ ಕೂಡ ಇದನ್ನು ಕೊಟ್ಟವರನ್ನು ನೆನೆಸೋದಿಲ್ಲ. ಎಲ್ರಿ ಇವರನ್ನು ಕೊಟ್ಟವರು ಅಂತ ನೀವು ಹೇಳ್ತೇವೆ ಅಂತ ನಾವು ನಂಬೇಕೆ? ಹಾಗಾದ್ರೆ ನೀವು ಹೇಳಿ, ಇದನ್ನು ಕೊಟ್ಟವರು ಯಾರು? ಈ ಗುಣಧರ್ಮ ಎಲ್ಲಿಂದ ಬಂತು? ಈ ಆಟಮ್ ತಾನೇ ಬಿತ್ಕೊಂಡಾಗ ಅದರಲ್ಲಿ ವಿಕೃತಿ ಉಂಟಾದದ್ದು ಹೇಗೆ? ಅದರಲ್ಲಿ ಪ್ರವೃತ್ತಿ ಹೇಗೆ ಬಂತು? ಅದರ ಅಸ್ತಿತ್ವಕ್ಕೆ ಮಹತ್ವ ಕೊಟ್ಟವರು ಯಾರು? ಅದನ್ನು ಸ್ಥೂಲ ರೂಪ ಕೊಟ್ಟವರು ಯಾರು? ಹೇಳಿ. ನಿಮ್ಮ ಹತ್ರ ಉತ್ತರ ಇದೆಯಾ? ನಮ್ಮ ಹತ್ರ ಉತ್ತರ ಇದೆ. ಪರಮಾತ್ಮನ ಹೇಳಿದ ಉತ್ತರ ಇದೆ. ಸ್ವತಃ ಶ್ರೀಕೃಷ್ಣ ಉದ್ಧವನಿಗೆ ಹೇಳುವುದು ಉತ್ತರ ಇದೆ. ಇದನ್ನೇ ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿ ಹೇಳ್ತಾರೆ. ಯಾಕೆ ದಿನಾಲು ಸೃಷ್ಟಿಯನ್ನು ನೆನೆಸಬೇಕು? ಬೆಳಗ್ಗೆ ಪರಮಾತ್ಮನ ಈ ಸೃಷ್ಟಿಕ್ರಮವನ್ನು ನೆನೆಸ್ಬೇಕಂತೆ. ಮಧ್ಯಾಹ್ನ ತಮೇ ಇದ್ದರೆ ಊಟದ ಮೊದಲು, ಇಲ್ದಾರ ಊಟ ಆದಮೇಲೆ ಪರಮಾತ್ಮ ನಮ್ಮನ್ನು ಹೇಗೆ ಸಂರಕ್ಷಣೆ ಮಾಡ್ತಾನೆ, ಆ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಎಷ್ಟು ದೇವತೆಗಳನ್ನು ಕೊಟ್ಟಿದ್ದಾನೆ. ಆ ದೇವತೆಗಳು ಕಣ್ಣಲ್ಲಿದ್ದ ದೇವತೆಗಳು, ಕಿವಿಯಲ್ಲಿದ್ದ ದೇವತೆಗಳು, ಮೂಗಿನಲ್ಲಿದ್ದ ದೇವತೆಗಳು, ಆನಂತರ ನಾಲಿಗೆಯಲ್ಲಿರ್ತಕ್ಕಂಥ ದೇವತೆಗಳು, ಬಾಯಿಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ಎಲ್ಲ ಕಡೆಗೆ ದೇವತೆಗಳನ್ನಿಟ್ಟು ಉಪಕಾರ ಮಾಡಪ್ಪ, ಈ ಮನುಷ್ಯನಿಗೆ ಅನುಕೂಲ ಮಾಡಿಕೊಡ್ರಪ್ಪ ಅಂತೇಳಿ ಪರಮಾತ್ಮ ಆಜ್ಞೆ ಮಾಡಿದ್ದಾನೆ. ಆ ಪರಮಾತ್ಮನ ಈ ಜಗತ್ತಿನ ಸ್ಥಿತಿಯ ಚಿಂತನೆ. ಆನಂತರ ಪ್ರಳಯ ಕಾಲ ಬಂದಾಗ ಪರಮಾತ್ಮ ಹೇಳ್ತಾನೆ, ಹೇಗೆ ಬಂದರೆ ಹಾಗಾಗಿ ಉಲ್ಟಾ ವಿರತಿಯಿಂದ ಫೋಲ್ಡ್ ಆಗ್ತಾ ಹೋಗಿ, ಲಯ ಒಂದು ಹಂತ ಹೋಗಿ. ಇದೊಂದು ಸಂಪೂರ್ಣ ಸೃಷ್ಟಿಯ ಕೃತ್ಯ ಅಂತ ಕೊಂಡಂತೇನಿದೆ. ಇದು ಯಾವುದೋ ಒಂದು ಬಿಗ್ ಬ್ಯಾಂಗ್ ಸ್ಫೋಟವಾಗಿ ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಅಣುಗಳಲ್ಲಿ ಹೋಗಿ ಏನೇನೋ ಮಿಕ್ಸ್ ಆಗಿ ಆಗಿರ್ತಕ್ಕಂಥದ್ದೆಲ್ಲ ಪ್ಲ್ಯಾನ್ಡ್ ಆಗಿ ಪರಮಾತ್ಮ ಮಾಡಿದ ಪ್ಲ್ಯಾನ್ನಿಂದ, ಸರಿಯಾಗಿರ್ತಕ್ಕಂಥ ಕ್ರಮದಿಂದ, ಹಗಲಿ ತತ್ವಗಳಿಲ್ಲದೇ ಇರತಕ್ಕಂಥ ವಸ್ತು ತೋರಿಸಿ ಅದಕ್ಕೋಸ್ಕರವೇ ಸೃಷ್ಟಿ ಚಿಂತನೆ ಮಾಡಬೇಕು. ತನ್ನ ಮಹಿಮೆಯನ್ನು ಹೇಳಬೇಕಾದಾಗ ಇದೇ ಸಾಂಖ್ಯಧ್ಯಾನ. ಪರಮಾತ್ಮನಿಂದ ಈ ಜಗತ್ತು, ಆ ಪರಮಾತ್ಮನ ಉಪಕಾರ ಸ್ಮರಿಸುವುದೇ ಸಾಂಖ್ಯಶಾಸ್ತ್ರ, ಅವನನ್ನು ಪಡೆಯುವುದೇ ಯೋಗಶಾಸ್ತ್ರ. ಎರಡು ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಪೋಷಕ. ಆದ್ದರಿಂದಲೇ ಪರಮಾತ್ಮ ಹೇಳಿದ್ನಲ್ಲ, ಸಾಂಖ್ಯಂ ಯೋಗಂಚ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಾಂಖ್ಯ ಯೋಗ ಇವು ಬೇರೆ ಬೇರೆ ಅಂತಿಕೊಂಡಂತೇಳಿ ಪ್ರವದಂತಿ ಬಾಲಾಹ ನ ಮನೀಷಿಣ, ತಿಳಿದವರು ಹೇಳೋದಿಲ್ಲ, ಒಂದಕ್ಕೊಂದು ಪೂರಕ. ಈ ಸಾಂಖ್ಯ ಯೋಗವನ್ನು, ಭಗವದ್ಗೀತೆಯನ್ನು ಓದ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಎಲ್ಲರೂ ಭಗವದ್ಗೀತೆ ಬಗ್ಗೆ ಮಾತನಾಡ್ತಾರೆ, ತಮಗೆ ಎಷ್ಟು ತಿಳಿದ್ರೆ ಅಷ್ಟು ಮಾತನಾಡ್ತಾರೆ. ಆದರೆ ಎಲ್ಲಿಯವರೆಗೂ ಆಚಾರ್ಯರ ಭಾಷ್ಯವನ್ನು ಓದೋದಿಲ್ಲ, ಎಲ್ಲಿವರೆಗೂ ಆಚಾರ್ಯರ ಗೀತಾ ತಾತ್ಪರ್ಯ ಓದೋದಿಲ್ಲ, ಎಲ್ಲಿಯವರೆಗೂ ಅದರ ಮೇಲಿರ್ತಕ್ಕಂಥ ಟೀಕಾಕೃತ್ಪಾದರ ಆ ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ ಓದೋದಿಲ್ಲ, ಎಲ್ಲಿಯವರೆಗೆ ರಾಯರು ಬರೆದಿರ್ತಕ್ಕಂಥ, ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥ ಗೀತಾ ವಿವೃತ್ತಿಯನ್ನು ಓದೋದಿಲ್ಲ, ಗೀತೆಯ ರಹಸ್ಯ ಜ್ಞಾನ ಆಗೋದಿಲ್ಲ. ಗೀತೆಯನ್ನು ಭೌತಿಕವಾಗಿ ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ಕಂಡವರು ಅನೇಕರು. ಆದರೆ ಈ ರೀತಿಯಾಗಿರ್ತಕ್ಕಂಥ ಅಕ್ಯುರೇಟ್ ಆಗಿರ್ತಕ್ಕಂಥ ಸಿದ್ಧಾಂತ ಯಾವ ವ್ಯಾಖ್ಯಾನಕಾರಲ್ಲಿ ನಿಮಗೆ ಸಿಕ್ಕೋದಿಲ್ಲ. ಆಚಾರ್ಯ ನಿಮ್ಮ ಮಧ್ವಾಚಾರ್ಯ ಚಲೋ ಹೇಳ್ಯಾರ ಅಂತ ಹೇಳಿರಲ್ಲ, ಉಳಿದವರು ಹಾಗೆ ತಪ್ಪಂತ ಯಾಕೆ ಹೇಳಲಿಕ್ಕೆ ಹೋಗ್ತೀರಿ? ಉಳಿದವ್ರಿಗೆ ಸಿಗೋದಿಲ್ಲ ಅಂತ ಯಾಕಂತೀರಿ? ಅವ್ರವ್ರು ಬರೆದಿದ್ದಾರೆ, ಅವರನ್ನು ಸೋಲೋರಿದ್ದರು ಓದ್ಕೊಳ್ಳಿ. ಇಲ್ಲ, ಅಲ್ಲಿ ಅಪೂರ್ಣತೆ ಇದೆ, ಇಲ್ಲಿ ಪೂರ್ಣತೆ ಇದೆ ಅಂತ ಹೇಳಲೇಬೇಕಲ್ವೇ? ವಿದ್ಯಾರ್ಥಿಗಳಿಗೆ ನಾವು ತಿಳಿಸಲೇಬೇಕಲ್ವೇ? ಜಿಜ್ಞಾಸುಗಳಿಗೆ ಯಾವುದು ಪೂರ್ಣ ಯಾವುದು ಅಪೂರ್ಣ ಅಂತ ಅನ್ನೋದು ದಾರಿ ತಪ್ಪಿದವರಿಗೆ ಮಾರ್ಗದರ್ಶನ ಮಾಡೋದು ಅನಿವಾರ್ಯವಲ್ವೇ? ಖಂಡನ ಮಂಡನ ಇದು ತತ್ವಜ್ಞಾನದಲ್ಲಿ ಮತ್ತು ಸೈನ್ಸ್ದಲ್ಲಿ ಅನಿವಾರ್ಯ.
ತಪ್ಪಾದ ಗ್ರಹಿಕೆಗಳನ್ನು ತಪ್ಪು ಅಂತ ಅನ್ನಲೇಬೇಕಾಗ್ತದೆ. ಇಲ್ಲದೇ ಇದ್ದರೆ ನಾವು ಜ್ಞಾನ ಕೊಟ್ಟರು ಮತ್ತಿಷ್ಟು ಅಂಧಂತಮಸಿಗೆ ಹೋಗ್ತೇವೆ. ಅಪೂರ್ಣ ಜ್ಞಾನ ಕೊಟ್ಟರೆ ಅಂಧಂತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸಕ ತಥೋ ಭೂಯ ಇವತೇ ತಮೋ ಯೌ ಅವಿದ್ಯಾಯಾಗುಮ್ರತ. ಅದು ಸರಿ ಇದು ಸರಿ ಅಂತಿಕೊಂಡಂತಲ್ಲ, ಇದು ತಪ್ಪು ಇದು ಸರಿ ಅಂತ ಹೇಳಬೇಕು. ತಪ್ಪು ಸರಿ ಅಂತಿಕೊಂಡಂತ ನಾವು ಹೇಳಲಿಲ್ಲ ಅಂತಿಕೊಂಡಂತಂದರೆ ಸರಿಯಾದ ತತ್ವಜ್ಞಾನ ಜಗತ್ತಿಗೆ ಗೊತ್ತಾಗೋದಿಲ್ಲ, ಮತ್ತು ಭ್ರಮೆಯಲ್ಲೇ ಕೂತ್ಕೊಳ್ತಾವೆ. ಆದ್ದರಿಂದಾಗಿ ಪ್ರತಿದಿನ ಈ ಪರಮಾತ್ಮನ, ಈ ಲಕ್ಷ್ಮಿಯ, ಈ ಸರಸ್ವತಿಯರ, ಈ ಬ್ರಹ್ಮದೇವರ, ಈ ವಾಯುದೇವ ಭಾರತೀಯರ, ಈ ಗರುಡಶೇಷರುದ್ರರ, ಈ ಸೌಪರ್ಣಿ ವಾರುಣಿ ಮತ್ತು ಉಮಾದೇವಿಯರ ಪರಮೋಪಕಾರ ನೆನೆಸೋದು ಬೇಡವೇ? ಇದೇ ದೇವರ ಪೂಜೆ ಅಲ್ವೇ? ಆಚಾರ್ಯರು ಹೇಳ್ತಾರೆ, ವಾಯುದೇವರು ಬ್ರಹ್ಮದೇವರು ಹೇಗೆ ಅನೇಕ ರೂಪ ತೆಗೆದುಕೊಂಡ್ರು ಅಂತ ತಿಳ್ಕೊಂಡಂತೇಳಿ. ವಾಯಸ್ತು ಬ್ರಹ್ಮಣ ಪುತ್ರ ಪ್ರಕೃತವು ಸಮಜಾಯತ. ಬ್ರಹ್ಮ ಮತ್ತು ಪ್ರಕೃತಿ ನಾಮಕ ಸರಸ್ವತಿಯಲ್ಲಿ ವಾಯುದೇವರು ಮೊದಲು ಸಂಕರ್ಷಣ ಜಯಾರಿಂದ ಹುಟ್ಟಿರ್ತಕ್ಕ ಕೃತಿ ಮತ್ತು ಪ್ರದ್ಯುಮ್ನರಿಂದ ಹುಟ್ಟಿದ ಆ ವಾಯುದೇವರು ಮತ್ತೆ ಪುನಃ ಇಲ್ಲಿ ಬ್ರಹ್ಮ ಮತ್ತು ಸರಸ್ವತಿಯರಲ್ಲಿ, ಪುರುಷ ನಾಮಕ ಬ್ರಹ್ಮದೇವರಲ್ಲಿ, ಪ್ರಕೃತಿ ನಾಮಕಳಾಗಿರ್ತಕ್ಕಂಥ ಮಹಾಲಕ್ಷ್ಮಿಯಲ್ಲಿ ಸ್ಥೂಲ ಶರೀರದಿಂದ ಅವತರಿಸ್ತಾರೆ. ತ್ರಿಗುಣಾತ್ಮ ಸಮುದ್ದಿಷ್ಟ. ಮೂರು ಗುಣಗಳಿಂದ ಮುಂದೆ ಅದೇ ಸರಸ್ವತಿ ಬ್ರಹ್ಮದಲ್ಲಿ ಸರಸ್ವತಿ ಮೂರು ರೂಪದಿಂದ ಹುಟ್ಟುತ್ತಾಳೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿಯಾಗಿ. ಗಾಯತ್ರಿ ತಮೋಗುಣಕ್ಕೆ ಅಭಿಮಾನಿನಿ, ಆನಂತರ ಸಾವಿತ್ರಿ ರಜೋಗುಣಕ್ಕೆ ಅಭಿಮಾನಿನಿ, ಆನಂತರ ಸರಸ್ವತಿ ಸತ್ವಗುಣಕ್ಕೆ ಅಭಿಮಾನಿನಿ. ತ್ರಿಗುಣಾತ್ಮ ಸಮುದ್ದಿಷ್ಟ. ಈ ಮೂರಲ್ಲಿ ಒಂದೊಂದು ರೂಪದಿಂದ ಹುಟ್ಟಿರ್ತಕ್ಕಂಥವನು ಸೂತ್ರ ನಾಮಕ ವಾಯು. ಯಾವುದರಿಗೆ ಸೂತ್ರ ಅಂತಂದ್ರೆ ಏನು? ಸೂತ್ರ ಅಂದರೆ ಲಗಾಮ್, ಸಂಪೂರ್ಣ ಜಗತ್ತನ್ನು ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ವಾಯುದೇವರಿಗೆ ಸೂತ್ರ ಲಗಾಮ್ ಅಂತಿಕೊಂಡಂತೇಳಿ. ಈ ಪರಮಾತ್ಮ ವಾಯುದೇವರೇ ಸಕಲ ಪ್ರೇರಕರು. ಇವರಲ್ಲಿ ಒಂದೊಂದು ಗುಣ ತೆಗೆದುಕೊಂಡು ಮೂರು ರೂಪದಿಂದ ಹುಟ್ಟಿದ ಆ ವಾಯುದೇವರು ಮತ್ತೆ ಒಂದೇ ರೂಪವನ್ನು ಹೊಂದಿದರು. ಮೂರು ತ್ರಿವೃತ್, ಇದಕ್ಕೆ ತ್ರಿವೃತ್ ಅಂತಿಕೊಂಡಂತಾರೆ. ಮೂರು ಗುಣಗಳು ಒಂದಾಗಿ ಪರಿಣಮಿಸುವುದು, ಮೂರು ಗುಣಗಳಿಂದ ಒಂದಾಗಿ ಹುಟ್ಟತಕ್ಕಂಥ ವಾಯುದೇವರ ಈ ಒಂದು ರೂಪಕ್ಕೆ ತ್ರಿವೃತ್ ಅಂತಿಕೊಂಡಂತ ಹೆಸರು. ಇದಕ್ಕೇನೆ ಸೂತ್ರ ನಾಮಕ ವಾಯುದೇವರು ಅಂತಿಕೊಂಡಂತೇಳಿ ಕರೀತಾರೆ. ಉಪನಿಷತ್ನಲ್ಲಿ ಇವೆಲ್ಲ ಬಂದಿವೆ. ಆದರೆ ಪರಮಾತ್ಮ ಇದನ್ನು ಬಿಡಿಸಿ ನಮಗೆ ತಿಳಿಯುವಂತೆ ಹೇಳ್ತಾ ಇದ್ದಾನೆ. ಗಾಯತ್ರಿ ಚೈವ ಸಾವಿತ್ರಿ ತಥೈವ ಚ ಸರಸ್ವತಿ. ಮೂರು ಜನ, ಒಬ್ಬಳೇ ವ್ಯಕ್ತಿ ಮೂರು ರೂಪದಿಂದ ಅಭಿವ್ಯಕ್ತಲಾಗಿದೆ. ಒಬ್ಬಳೇ ವ್ಯಕ್ತಿ ಮೂರು ಗುಣಗಳನ್ನು ಪ್ರತ್ಯೇಕ ರೂಪದಿಂದ ಅಭಿಮಾನ್ಯವಾಗಿದ್ದುಕೊಂಡು ಏಕ ಸತ್ವಾದಿ ಭೇದತಃ. ಒಬ್ಬಳೇ ಆಕೆ, ಆದರೆ ಸತ್ವಗುಣವನ್ನು ನಿಯಮನ ಮಾಡುವಾಗ, ರಜೋಗುಣವನ್ನು ನಿಯಮನ ಮಾಡುವಾಗ, ತಮೋಗುಣವನ್ನು ನಿಯಮನ ಮಾಡುವಾಗ ಅವಳು ಮೂರು ರೂಪದವಳು ಅಂತ ಅನ್ನಿಸ್ತಾಳೆ. ತಾಸು ವೀರ್ಯಂ ಸಮುತ್ಸೃಷ್ಟಂ ಬ್ರಹ್ಮಣೇಕತ್ವಮಾಗತಂ. ಅವಳಿಗೆ ಗರ್ಭಾಧಾನವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೂರು ಗುಣಗಳು ಮೂರು ರೂಪದಿಂದ ಸೂತ್ರನಾಮಕ ವಾಯುದೇವರು ಒಂದೊಂದು ರೂಪದಿಂದ ಸತ್ವಾತ್ಮಕರಾಗಿ ರಜೋಗುಣಾತ್ಮಕರಾಗಿ ತಮೋಗುಣಾತ್ಮಕ ಹುಟ್ಟಿ ಮತ್ತು ಪುನಃ ಒಂದಾಗ್ತಾರೆ. ಅಂದರೆ ಸರ್ವಪ್ರೇರಕರಾಗಿರ್ತಕ್ಕಂಥ ವಾಯುದೇವರು ಜಗತ್ತಿನಲ್ಲಿ ಮೂರು ಗುಣಗಳ ಅನಿವಾರ್ಯತೆ ಇದೆ. ಜಗತ್ತಿನಲ್ಲಿ ಐಟಮ್ ಇದೆಲ್ಲ, ಐಟಮ್ನಲ್ಲಿ ಮೂರು ಗುಣಗಳಿವೆ, ಮೂರಿವೆ ಪಾರ್ಟ್ಗಳಿವೆಲ್ಲ. ಗುಣನೋ ಪಾರ್ಟು ಏನಂತ ಅಂದ್ಕೊಳ್ಳಿ. ಸೈನ್ಸಿನ ಸರಿಯಾದ ಶಬ್ದ ಹೇಳದೇ ಇದ್ದರೆ ತಪ್ಪಾಗ್ತದೆ. ಸೈನ್ಸ್ ನೀವು ಓದಿದ್ದೀರಿ, ಅದನ್ನು ಹಚ್ಕೊಳ್ಳಿ ಅಷ್ಟೆ. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಸತತವಾಗಿ ತಿರುಗ್ತಕ್ಕಂಥ ಎಲೆಕ್ಟ್ರಾನ್ ಇದು ರಜೋಗುಣ. ಆನಂತರ ಅದಕ್ಕೆ ಸ್ಥಿರತೆಯನ್ನು ಕೊಡ್ತಕ್ಕಂಥ ಪ್ರೋಟಾನ್ ಇದು ಸತ್ವಗುಣ. ಆನಂತರ ವಿರುದ್ಧವಾದರೆ ಜಗತ್ ವಿನಾಶಕವಾಗಿರ್ತಕ್ಕಂಥದ್ದು ನ್ಯೂಟ್ರಾನ್.
ಅದೇ ಜಗತ್ತು ವಿನಾಶಕ್ಕೆ ಕಾರಣೀಭೂತವಾಗಬಹುದು. ಅನೇಕ ಬಾಂಬ್ಗಳಿಗೂ ಅದು ಕಾರಣೀಭೂತಗಳಾಗಬಹುದು. ಇದೇ ತಮೋಗುಣ. ನಾನು ಓದಿದ, ನನಗೆ ಗೊತ್ತಿದ್ದ ಸೈನ್ಸ್ ಪ್ರಕಾರ ಹೇಳಿದ್ದೇನೆ. ಹೀಗೆ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲಿಯೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ರಚನೆ, ಕ್ರಿಯೆ, ವಿನಾಶ ಮೂರರಲ್ಲಿಯೂ ಇದೆ. ಯಾವುದರಲ್ಲಿಲ್ಲ ಹೇಳಿ? ಆದ್ದರಿಂದಾಗಿ ಸಸೂತ್ರ ಸಮುದ್ದಿಷ್ಟ, ಮೂರಲ್ಲಿ ಹುಟ್ಟಿ ಒಂದಾಗಿರ್ತಕ್ಕಂಥ ಅವನೇ ವಾಯು ಲೋಕ ಪ್ರೇರಕಾತ್ಮಕ, ಸಂಪೂರ್ಣ ಜಗತ್ತಿಗೆ ಪ್ರೇರಕನಾಗಿರ್ತಕ್ಕಂಥ ವ್ಯಕ್ತಿ ವಾಯುದೇವರು. ಇವರು ತಮ್ಮ ವಿಶಿಷ್ಟ ಪ್ರೇರಣೆಯಿಂದ ಸಂಪೂರ್ಣ ಜಗತ್ತನ್ನು ಒಂದೇ ಒಂದು ದಾರದಲ್ಲಿ ಪೋಣಿಸ್ತಾರೆ. ಆದ್ದರಿಂದಾಗಿ ಇವರಿಗೆ ಸೂತ್ರನಾಮಕ ಅಂತ ತಿಳ್ಕೊಂಡಂತೇಳಿ ಹೆಸರು. ಇವನನ್ನು ಈ ಬ್ರಹ್ಮವಾಯು ಭಾರತೀ ಸರಸ್ವತಿಯರನ್ನು ಒಂದೇ ದಾರದಲ್ಲಿ ಪೋಣಿಸ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅದಕ್ಕೂ ಪ್ರೇರಣೆ ಮಾಡಿರ್ತಕ್ಕಂಥವ್ರು ಪರಮಾತ್ಮ. ಮುಖ್ಯ ಸೂತ್ರ ಪರಮಾತ್ಮ, ಮುಖ್ಯ ಸೂತ್ರ ವಾಯುದೇವರು. ತಸ್ಯಾಪಿ ಸೂತ್ರಂ ಭಗವಾನ್ ಧಾರಣಾತ್ ವಿಷ್ಣುರವ್ಯಯ. ಇಂತಹ ಸೂತ್ರಾತ್ಮನಾಗಿರ್ತಕ್ಕಂತಹ ವಾಯುದೇವರು ಜೊತೆಗೆ ಹುಟ್ಟಿರ್ತಕ್ಕಂಥದ್ದು, ತನ್ನಲ್ಲೇ ತಾನು ಹುಟ್ಟಿ ಬಂದಿರತಕ್ಕಂಥವ್ರು ಬ್ರಹ್ಮದೇವರು. ಸಹಜಾತಶ್ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮದೇವರು ಅಂತ ಅನಿಸ್ಕೊಳ್ತಾರೆ. ಹೀಗೆ ಚೇತನಾಚೇತ್ಮಕವಾದ ಜಗನ್ಯಾಮಕನಾದ ಮೂರು ವಿಧ ಅಹಂಕಾರಗಳಿಂದ ಹುಟ್ಟಿದ ಅಹಂಕಾರಗಳಿಂದ ಸಕಲ ಪ್ರೇರಕನಾದ ಪರಮಾತ್ಮ ಈ ಬ್ರಹ್ಮವಾಯು ರುದ್ರದೇವರಿಂದಾಗಿ ವೈಕಾರಿಕ ಅಹಂಕಾರದಿಂದ ದೇವತೆಗಳ ಶರೀರಗಳನ್ನು ಹುಟ್ಟಿಸಿದ. ದೇವತೆಗಳ ಶರೀರದಲ್ಲಿ ಸತ್ವರಜಸ್ತಮೋ ಗುಣಗಳಿವೆ. ಅದರ ವಿಕೃತಿಯಿಂದ ಹುಟ್ಟಿರ್ತಕ್ಕಂಥದ್ದು. ಆದರೆ ಅವು ಸತ್ವಪ್ರಧಾನ. ಸತ್ವಪ್ರಧಾನರಾಗಿರ್ತಕ್ಕಂಥ ಸರಸ್ವತಿಯಿಂದ ಬಂದಿರತಕ್ಕಂಥ ಆ ಹೆರಿಡಿಟಿ. ಆ ನಂತರ ರಜೋಗುಣ ಅಂತಿಕೊಂಡಂತೇನಿದೆ, ತೈಜಸ ಅಹಂಕಾರ ಅಂತಿಕೊಂಡಂತೇನಿದೆ, ಇದು ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು. ರಜೋಗುಣ ಪ್ರಧಾನವಾದ್ದರಿಂದಾಗಿ ಕ್ರಿಯಾತ್ಮಕತೆಗೆ ಬೇಕಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸುಗಳ ಹುಟ್ಟು. ಏನೋ ಅಂಧವಿಶ್ವಾಸದಿಂದ ಏನೋ ತಲೆ ಕೆಡಿಸೋದಕ್ಕೋಸ್ಕರ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಪ್ರತಿಯೊಂದರಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಹೊಂದಾಣಿಕೆ ಇದೆ. ಇದರ ನಂತರ ಸ್ಥೂಲವಾಗಿರ್ತಕ್ಕಂಥ ತಮಸ್ಸಿನ ಅಹಂಕಾರದಿಂದ ಹುಟ್ಟಿರ್ತಕ್ಕಂಥ ಸ್ಥೂಲವಾದ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶಗಳು, ಅದರ ಗುಣಧರ್ಮ ಅಂತ ಅನಿಸ್ಕೊಂಡಿರ್ತಕ್ಕಂಥ ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಶಬ್ದ ಸ್ಪರ್ಶ ರೂಪ ಸಗಂಧಗಳು ಜ್ಞಾನೇಂದ್ರಿಯಕ್ಕೆ, ಅದಕ್ಕೆ ಬೇಕಾದ ಕರ್ಮೇಂದ್ರಿಯಕ್ಕೆ ಕಾರಣವಾದರೂ ಅವುಗಳಿಂದ ಇವು ಹುಟ್ಟಿವೆ ಅಂತೇಳಿ ಪರಸ್ಪರ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವುಗಳಾಗಿವೆ. ಹೀಗೆ ಇದನ್ನು ಹುಟ್ಟಿಸಿರ್ತಕ್ಕಂಥ ಪರಮಾತ್ಮ ಅವ್ಯಕ್ತತ್ವ, ಮಹತ್ತತ್ವ, ಅಹಂಕಾರ ತತ್ವದಿಂದ ಮತ್ತು ಬುದ್ಧಿತತ್ವ ಹಾಗೂ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚ ಮಹಾಭೂತಗಳ 24 ತತ್ವಗಳ ಸಮೂಹವೇ, ಅವುಗಳ ಸಂಘಾತವೇ, ಮಿಶ್ರಣವೇ ಈ ಬ್ರಹ್ಮಾಂಡ. ಅದರ ಸಂಕ್ಷಿಪ್ತ ಮಿಶ್ರಣವೇ ಈ ಪಿಂಡಾಂಡ. ಇದು ಪಿಂಡಾಂಡ. ಪರಮಾತ್ಮ ಇವುಗಳನ್ನು ಕೊಟ್ಟು ನಮ್ಮ ಮೇಲುಪಕಾರವನ್ನು ಮಾಡಿದ್ದ. ಆದರೆ ಈ ಬ್ರಹ್ಮಾಂಡದ ನಿರ್ಮಿತಿಯಾಗಿದ್ದರೂ ಕೂಡ ಶರೀರದ ನಿರ್ಮಿತಿಯಾಗಿದೆ, ಒಳಗೆ ಪ್ರಾಣವೇ ಇಲ್ಲ. ರೋಬೋಟ್ ನಿರ್ಮಾಣವಾಗಿದೆ, ಆದರೆ ಅದಕ್ಕೆ ಯಾವುದೇ ರೀತಿ ಮೆಮೊರಿ ಕೊಡಲಾಗಿಲ್ಲ. ಗೊಂಬೆ. ಈ ಜಗತ್ತು ಗೊಂಬೆಯಾಗಿರಬಾರದು,
ಈ ಜಗತ್ತು ಕ್ರಿಯಾಶೀಲವಾಗಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ತಾನು ಈ 24 ತತ್ವಗಳ ಸಂಘಾತದಲ್ಲಿ ಸಂಘಾತ ಅಂದರೆ ಸಮೂಹ ಮಿಶ್ರಣದಲ್ಲಿ ತಾನು ಪ್ರವೇಶ ಮಾಡಿ ಇವುಗಳಿಗೆ ಒಂದು ವಿಕಸನದ ಗುಣಧರ್ಮವನ್ನು ಕೊಟ್ಟು ಇದು ನನ್ನ ಮನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳ್ತಾನೆ, ನನ್ನ ಮನೆ ಅಂತ ನಾನು ಸ್ವೀಕರಿಸಿದೆ ಅಂತ ತಿಳ್ಕೊಂಡಂತ ಹೇಳ್ತಾನೆ. ಮಯಾ ಸಂಚೋದಿತಾ ಭಾವಾ ಸರ್ವೇ ಸಂಹೃತ್ಯ ಕಾರಣಂ. ನಾನು ಪ್ರೇರಣೆ ಮಾಡಿದ ಎಲ್ಲ ಈ 24 ತತ್ವಗಳು ಅಂತ ತಿಳ್ಕೊಂಡಂತೇನಿವೆ ಎಲ್ಲವೂ ಸೇರಿ ಮಾಡ್ತಕ್ಕಂಥದ್ದೇ ಇವುಗಳ ಮಿಶ್ರಣದಿಂದ ಹುಟ್ಟಿರ್ತಕ್ಕಂಥದ್ದೇ ಈ ಬ್ರಹ್ಮಾಂಡ. ಇದಕ್ಕೇನೆ ಸುವರ್ಣಾಂಡ ಅಂತೂ ಕೂಡ ಅಂತಂತಾರೆ. ಈ ಬ್ರಹ್ಮಾಂಡ ನನ್ನ ಮನೆ. ಪರಮಾತ್ಮ ನಮಗೋಸ್ಕರ ಇಲ್ಲಿ ಬಂದಿದ್ದಾನೆ. ಎಂಥ ಉಪಕಾರ ಇಲ್ಲ. ಯಾರಾದರೂ ತಮ್ಮ ಮನೆ ಬಿಟ್ಟು ನಮಗೋಸ್ಕರ ಬಂದಿರ್ತಾರೆ, ತಮ್ಮ ಮನೆ ಮಠ ಬಿಟ್ಟು ಬಂದು ಉಪಕಾರ ಮಾಡ್ತಾರೆ. ಪರಮಾತ್ಮ ತನ್ನ ವೈಕುಂಠ ಅನಂತಾಸನ ಶ್ವೇತದ್ವೀಪಗಳನ್ನು ಬಿಟ್ಟು ಈ ಬ್ರಹ್ಮಾಂಡ ನನ್ನ ಮನೆ ಅಂತ ತಿಳ್ಕೊಂಡಂತ ಹೇಳಿ ನಮ್ಮ ಮೇಲೆ ಉಪಕಾರ ಮಾಡೋದಕ್ಕೋಸ್ಕರ ಪರಮಾತ್ಮ ಈ ಬ್ರಹ್ಮಾಂಡದಲ್ಲಿ ಬರ್ತಾನೆ. ಈ ಬ್ರಹ್ಮಾಂಡ ಪರಮಾತ್ಮನ ವೀರ್ಯದಿಂದ ಅಭಿವ್ಯಕ್ತವಾಗಿರ್ತಕ್ಕಂಥದ್ದು. ಶುದ್ಧೋದಕದಲ್ಲಿ ತೇಲಾಡ್ತಾ ಇತ್ತು. ಆಗ ಪರಮಾತ್ಮ ಅಪ್ರಾಕೃತನಾಗಿ, ಇದು ಪ್ರಾಕೃತದಲ್ಲಿ ಅಪ್ರಾಕೃತನ ಪ್ರವೇಶ ಮಾಡಿ ಈ ಪ್ರಾಕೃತಕ್ಕೆ ಪ್ರಚೋದನೆಯನ್ನು ಕೊಡ್ತಾನೆ. ಆಗ ನಾನು ಏನು ಮಾಡಿದೆ, ಆ ನೀರಿನ ಮಧ್ಯದಲ್ಲಿ ನಾನು ಮನೆ ಮಾಡಿಕೊಂಡೆ. ಅಲ್ಲಿ ಶೇಷದೇವರ ಮೇಲೆ ನಾನು ಪವಡಿಸಿದಾಗ ನನ್ನ ನಾಭಿಯಿಂದ ಒಂದು ಕಮಲ ಹುಟ್ಟಿತು. ಜಗತ್ತಿನ ಪ್ರತಿನಿಧಿಯಾಗಿರ್ತಕ್ಕಂಥ ಕ್ರಮ, ಅದರಲ್ಲಿ ಪಂಚಭೂತ ಶರೀರಗಳಿಂದ ಸಹಿತರಾದ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾರೆ. ಸೂಕ್ಷ್ಮದಿಂದ ಪ್ರಕೃತಿ ಪಂಚಮಹಾಭೂತಗಳಿದ್ದರೂ ದಗ್ಧವತ್ತಿರ್ತಕ್ಕಂಥ ಬ್ರಹ್ಮದೇವರು ಪಂಚಭೂತ ಶರೀರಕ್ಕೆ ಬೇಕಾದ ಪಂಚಮಹಾಭೂತಗಳು ಬೇಕು ಅಂತ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಚತುರ್ಮುಖ ದೇವರು ನನ್ನ ನಾಭಿಕಮಲದ ಮೇಲೆ ಹುಟ್ಟಿದ್ದಾರೆ. ಈ ಬ್ರಹ್ಮದೇವರು ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತರಾಗಿದ್ದಾರೆ. ಬ್ರಹ್ಮದೇವರಿಗೆ ಆ ಸಾಮರ್ಥ್ಯ ಇದೆ. ನಾನು ಅವರಲ್ಲಿಯೂ ಅವರು ವ್ಯಾಪ್ತವಾದ ಬ್ರಹ್ಮಾಂಡದಲ್ಲಿಯೂ ನಾನು ವ್ಯಾಪ್ತನಾಗಿ ಬ್ರಹ್ಮಾಂಡಕ್ಕೂ ಬ್ರಹ್ಮದೇವರಿಗೂ ಪ್ರೇರಕನಾಗಿ ನಾನಿದ್ದೇನೆ. ಆದರೆ ಆ ಬ್ರಹ್ಮಾಂಡದಲ್ಲಿದ್ದರೂ ಕೂಡ, ಆ ಬ್ರಹ್ಮದೇವರ ಒಳಗೂ ಇದ್ದರೂ ಕೂಡ ಈ ಬ್ರಹ್ಮಾಂಡ ಬ್ರಹ್ಮದೇವರ ಏನು ಪಂಚಭೂತಾತ್ಮಕವಾಗಿರ್ತಕ್ಕಂಥ ಪ್ರಾಕೃತವಾದ ಸ್ಥೂಲತ್ವ ಇದೆ, ಅದರ ಸ್ಪರ್ಶ ನನಗಾಗಲಿಲ್ಲ, ಅದರ ಪರಿಣಾಮ ನನ್ನ ಮೇಲಾಗಲಿಲ್ಲ. ನಾನು ಅದರಿಂದ ಪ್ರತ್ಯೇಕವಾಗಿ ಅಪ್ರಾಕೃತನಾಗಿ ಅನಂತ ರೂಪಗಳಿಂದ ಈ ಜಗತ್ತಿನಲ್ಲಿ ವಾಸ ಮಾಡಿದ್ದೆ. ಆದ್ದರಿಂದ ತತ್ವಜ್ಞಾನ ತಿಳಿದುಕೊಳ್ಳತಕ್ಕಂತಹ ಎಲೆ ಜಿಜ್ಞಾಸುಗಳೇ, ನನ್ನ ಅನಂತ ರೂಪಗಳ ಅನೇಕ ಅವತಾರಗಳ ಚಿಂತನೆ ಮಾಡುವಾಗ ಎಂದಿಗೂ ತಪ್ಪಿಯೂ ಈ ಪರಮಾತ್ಮನ ಶರೀರ ಪಾಂಚಭೌತಿಕ ಅಂತ ಅನ್ನಬೇಡಿ. ಎಲ್ಲೂ ನಂದು ಇದು ಅಪ್ರಾಕೃತವೇ ಅಂಥೇಳಿ ಸ್ವತಃ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಇದನ್ನು ಭಾಗವತದ ಶ್ಲೋಕ ಈ ರೀತಿ ಅಭಿವ್ಯಕ್ತಪಡಿಸ್ತಾನೆ. ತಸ್ಮಿನ್ ಅಹಂ ಸಮಭವಂ ಅಂಡೇ ಸಲಿಲ ಸಂಸ್ಥಿತೆ ಮಮ ನಾಭ್ಯಾಮಭೂತ್ ಪದ್ಮಂ ವಿಶ್ವಾಖ್ಯಂ ಚ ಆತ್ಮಭೂಹು. ಆ ಶುದ್ಧೋದಕದಲ್ಲಿ ನಾನು ಮಲಗಿದಾಗ, ಆಗ ನನ್ನ ಮಲಗಿದಂತೆ ನಾನು ನಾಟಕ ಮಾಡಿದಾಗ ನನ್ನ ನಾಭಿಯಿಂದ ವಿಶ್ವದ ಪ್ರತಿನಿಧಿಯಾದ ಕಮಲ ಹುಟ್ಟಿತು. ಯಾಕೆ ವಿಶ್ವದಲ್ಲಿ 14 ಲೋಕಗಳು, ಆ ಕಮಲಕ್ಕೂ 14 ಲೇಯರ್ಗಳು. ಪರಮಾತ್ಮ ವಿಶ್ವಾದಿ 1000 ರೂಪದಿಂದ ವ್ಯಕ್ತನಾದ್ದರಿಂದಾಗಿ
1000 ದಳಗಳು. ಇಂಥ ಇದರಲ್ಲೂ ಕೂಡ ಪರಮಾತ್ಮ ಚಿದಾನಂದ ಶರೀರಸ್ತು ಪ್ರವಿಷ್ಟೋ ಅಂಡೇ ಹರಿಸ್ವಯಂ. ಈ ಪ್ರಾಕೃತವಾದ ಬ್ರಹ್ಮಾಂಡದಲ್ಲಿ, ಪಂಚಭೂತಾತ್ಮಕವಾದ ಬ್ರಹ್ಮದೇವರ ಶರೀರದಲ್ಲಿ ಪರಮಾತ್ಮ ತಾನು ಯಾವಾಗ ಅಭಿವ್ಯಕ್ತನಾಗ್ತಾನೆ ಅಪ್ರಾಕೃತನಾಗಿ, ತನ್ನಾಭೇ ಭೂತದೇಹೋಭೂತ್ ಪದ್ಮಾದಪಿ ಚತುರ್ಮುಖ. ಆಗ ಜಗತ್ತಿನ ಪ್ರತಿನಿಧಿಯಾದ, ವಿಶ್ವದ ಪ್ರತಿನಿಧಿಯಾದ ಕಮಲ ಆ ನಾಭೆಯಿಂದ ಹುಟ್ಟಿತು. ಅದರಲ್ಲಿ ಚತುರ್ಮುಖ ವ್ಯಕ್ತಿಗಳು ವ್ಯಕ್ತರಾದ. ಚತುರ್ಮುಖಸ್ತು ಸರ್ವಾಂಡೇ. ಬ್ರಹ್ಮದೇವರಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ, ಸಂಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತರಾಗಿದ್ದಾರೆ. ಅವರು ವಾಯುದೇವರು. ವಾಯುದೇವರು ಪರಮಾತ್ಮ ಬ್ರಹ್ಮವಾಯುದೇವರು ಇರದೇ ಇರತಕ್ಕಂಥ ಜಗತ್ತಿನಲ್ಲಿ ಯಾವ ಅಣು ಇಲ್ಲ, ಯಾವ ಆಟಮ್ ಇಲ್ಲ, ಯಾವ ವಸ್ತು ಇಲ್ಲ. ಹರಿತೃ ಸರ್ವವ್ಯಾಪ್ತೋಪಿ. ನಾನು ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದರೂ ಕೂಡ ಭೂತದೇಹೋ ನ ದತ್ತು ಕ್ವಚಿತ್. ನನಗೆಲ್ಲಿಗೂ ಪಂಚಮಹಾಭೂತವಾದಂಥ ಶರೀರದ ವಿಕೃತಿ ನನಗೆ ಬರೋದಿಲ್ಲ. ಎಲ್ಲ ಕಡೆಯಲ್ಲಿಯೂ ಅವಿಕೃತನಾಗಿ, ಎಲ್ಲ ಕಡೆಯಲ್ಲಿಯೂ ನಾನು ಅಪ್ರಾಕೃತನಾಗಿ ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿದ್ದೇನೆ. ಈ ತತ್ವ ತಿಳಿದುಕೊಳ್ಬೇಕೆ? ಹೌದು, ತಿಳಿದುಕೊಳ್ಬೇಕು. ಈ ತತ್ವವನ್ನು ಸರಿಯಾಗಿ ತಿಳಿದುಕೊಂಡಾಗಲೇ ಉಳಿದವರು ಹೇಳ್ತಾರಲ್ಲ, ಏನು ಹೇಳ್ತಾರೆ ಉಳಿದವರು? ಪರಮಾತ್ಮ ತಾನೇ ಜಗತ್ತಾಗಿ ಪರಿಣಮಿಸಿದ. ಪರಿಣಾಮವಾದಿಗಳಿದ್ದಾರೆ ಕೆಲವರು. ಭಾಸ್ಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ, ಮಹರ್ಷಿ ಅರವಿಂದೋ ಆಗಲಿ, ಇವರೆಲ್ಲರೂ ಕೂಡ ಪರಮಾತ್ಮನೇ ಜಗತ್ತಿನ ರೂಪದಿಂದ ಕಣಕಣವಾಗಿ ಹುಟ್ಟಿದ ಅಂತ ತಿಳ್ಕೊಂಡು ಅಂತೇಳಿ, ಜಗತ್ತಿನ ಕಣ ಎಲ್ಲ ಪರಮಾತ್ಮನ ಶರೀರದ ಅಂಗಗಳು ಅಂತ ಹೇಳ್ತಾರೆ. ಅಲ್ಲ, ಇದು ಪ್ರಾಕೃತ, ಅವನು ಅಪ್ರಾಕೃತ. ಇದು ಪಂಚಭೂತಾತ್ಮಕ, ಅವನು ಪಂಚಭೂತರಹಿತನಾಗಿರ್ತಕ್ಕಂಥದ್ದೇ. ಅವನು ಪ್ರೇರಕನಾಗಿದ್ದಾನೆ, ಪ್ರತ್ಯೇಕವಾಗಿದ್ದಾನೆ. ಆದ್ದರಿಂದಾಗಿ ಇವುಗಳನ್ನು ತಿಳಿದುಕೊಳ್ಳೋದ್ರಿಂದ ನಮಗೇನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಹೇಳುವ ಭರದಲ್ಲಿ ಮೈಕ್ ಎಲ್ಲೆಲ್ಲೂ ಹೋಗ್ತಿರ್ತದೆ, ಅದರಿಂದ ಶಬ್ದ ಹಿಂದೆ ಮುಂದೆ ಆಗ್ತಿರ್ತದೆ. ಅದರಿಂದ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ ತಪ್ಪು ವಾದಗಳೇನು ಬಂದಿವೆ ಆ ವಾದಗಳನ್ನು ನಾವು ಅಲ್ಲಗಳೆಯಲಿಕ್ಕೆ ಅನುಕೂಲವಾಗ್ತದೆ. ಪರಮಾತ್ಮನ ಅಪ್ರಾಕೃತತ್ವವನ್ನು ನಾವು ಮರೀಲಿಕ್ಕೆ ಇಲ್ಲ. ಕೆಲವರು ಅಖಂಡ ಬ್ರಹ್ಮ ಅಂತಂತಾರೆ, ಕೆಲವರು ಆ ನಂತರ ಅದರ ಮೇಲೆ ಒಬ್ಬ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಏನೋ ವಿಭಾಗ ಮಾಡಲಿಕ್ಕೆ ಹೋಗ್ತಾರೆ. ಪರಮಾತ್ಮ ಯಾವಾಗಲೂ ಪ್ರಾಕೃತ ಗುಣರಹಿತನಾದ ನಿರ್ಗುಣ ಬ್ರಹ್ಮನೇ ಪರಮಾತ್ಮ. ಯಾವಾಗಲೂ ಪರಮಾತ್ಮ ಅಪ್ರಾಕೃತನೇ. ಪರಮಾತ್ಮನ ಅಪ್ರಾಕೃತಕ್ಕೂ ಎಲ್ಲಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭಂಗ ಬರೋದಿಲ್ಲ. ಈ ಜಗತ್ತಿನ ಮೂಲ ಹೀಗಿದೆಯೇ, ಈ ಜಗತ್ತಿಗೆ ನಾನು ಬ್ರಹ್ಮದೇವರು, ನಾನು ಮಹಾಲಕ್ಷ್ಮಿ, ಬ್ರಹ್ಮದೇವರು, ಸರಸ್ವತಿ, ಭಾರತಿ, ವಾಯುದೇವರು, ರುದ್ರದೇವರು, ಗರುಡಶೇಷರುದ್ರರು, ಸೌಪರ್ಣಿ, ವಾರಣಿ, ಇಷ್ಟೆಲ್ಲ ಮೂಲದಲ್ಲಿದ್ದೇವೆ. ನಮ್ಮ ಉಪಕಾರ ಸ್ಮರಿಸೋದು ಬೇಡವೆ? ಯಾರ್ಯಾರ್ದು ಉಪಕಾರ ಸ್ಮರಿಸ್ತಾರಲ್ಲ ನೀವು? ನಮ್ಮ ಆಫೀಸ್ ನಮಗೆ ಎಷ್ಟು ಉಪಕಾರ ಮಾಡ್ತದೆ, ನನ್ನ ಬಾಸ್ ನನಗೆ ಎಷ್ಟು ಉಪಕಾರ ಮಾಡಿದ, ನನ್ನ ಹೆಂಡತಿ ನನಗೆ ಎಷ್ಟು ಉಪಕಾರ ಮಾಡಿದ್ಲು, ನನ್ನ ಗಂಡ ಎಷ್ಟು ಉಪಕಾರ ಮಾಡಿದ, ನನ್ನ ತಾಯಿ ಎಷ್ಟು ಉಪಕಾರ ಮಾಡಿದ್ಲು, ಮಾಡಿಲ್ಲ ಅಂತ ಅನ್ನೋದಿಲ್ಲ. ಆದರೆ ಅವರೆಲ್ಲರೂ ಉಪಕಾರ ಇದ್ದವರಲ್ಲಿ ಪರಮಾತ್ಮನ ಉಪಕಾರ ಅನಂತ ಅನಂತ ಪಾಲ ದೊಡ್ಡದು. ಪರಮಾತ್ಮನ ಉಪಕಾರ ಸ್ಮರಿಸುವುದೇ ಧ್ಯಾನ. ಆ ಧ್ಯಾನಕ್ಕೆ ಈ ರೀತಿ ತಿಳಿದುಕೊಳ್ಳುವುದೇ ಜ್ಞಾನ. ಆ ನಂತರ ಅವನಲ್ಲಿ ಈ ರೀತಿ ಮನಸ್ಸನ್ನಿಡುವುದೇ ವೈರಾಗ್ಯ. ಇದರಿಂದ ಅವನನ್ನು ಪ್ರೀತಿಸುವುದೇ ಭಕ್ತಿ. ಅದಕ್ಕೋಸ್ಕರ ಸೃಷ್ಟಿಯ ತತ್ವಜ್ಞಾನ ಬೇಕು. ಉಪನಿಷತ್ನಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳಲ್ಲಿರುವ, ಚಂದ್ರನ ಕಿರಣಗಳಲ್ಲಿರುವ, ಅಗ್ನಿಯ ಆ ಜ್ವಾಲೆಯಲ್ಲಿರುವ, ವಾಯುವಿನ ಆ ಪ್ರವಾಹದಲ್ಲಿರುವ, ಮಳೆಯ ಗುಡುಗಿನಲ್ಲಿರುವ, ಮಳೆ
ಬೀಳುವಾಗ ಆ ಧಾರೆಯಲ್ಲಿರುವ ಅಲ್ಲಿರುವ ಪ್ರಾಣನಲ್ಲಿರುವಾಗ ಆ ಪ್ರಾಣನ ಅನೇಕ ರೂಪಗಳಲ್ಲಿರುವ ಇದೆಲ್ಲ ಏನು ವಿಸ್ತಾರವಾದ ಚಿಂತನೆ ಇದೆ. ಇದೇ ಉಪನಿಷತ್ತು. ಗುರುಗಳ ಹತ್ರ ಕುಳಿತುಕೊಂಡು ಎಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವುದು ಚೇತನರಹಿತವಾಗಿ ಜಗತ್ತಿನಲ್ಲಿ ಯಾವ ಕ್ರಿಯೆಗಳು ನಡೆಯೋದಿಲ್ಲ ಅನ್ನುವ ಕಾನ್ಸೆಪ್ಟ್ ಮೊದಲು ಸಿದ್ಧ ಮಾಡಿಕೊಳ್ಳಬೇಕು. ಸುಮ್ಮನೆ ಭಾಗವತ ಏನೋ ವಯಸ್ಸಾದ ಮೇಲೆ ಕೇಳೋದು ಅಂತಿಕೊಂಡು ಅಂತೇಳಿ ಮಾಡಬೇಡಿ. ಮಟೀರಿಯಲ್ ಸೈನ್ಸಕ್ಕೆ ಸವಾಲಾಗಿ ನಿಂತುಕೊಂಡು ಈ ಚೇತನತ್ವದಲ್ಲಿರ್ತಕ್ಕಂಥ ಈ ಒಂದು ಮಹಾಶಕ್ತಿ ರೂಪವಾದ ಪರಮಾತ್ಮನನ್ನು ಒಪ್ಪಿಕೊಂಡು ಅವನ ಅನುಗ್ರಹ ಪಡೆಯೋದಕ್ಕೋಸ್ಕರವೇ ಈ ತತ್ವಜ್ಞಾನ ಬೆಳೆದು ಬಂದಿದೆ. ಇದೇ ಸಾಂಖ್ಯಶಾಸ್ತ್ರ. ಇದನ್ನೇ ಪರಮಾತ್ಮ ಸಾಂಖ್ಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾನೆ. ಪರಮಾತ್ಮ ಹೇಳ್ತಾನೆ, ಬ್ರಹ್ಮದೇವರು ಇಷ್ಟೆಲ್ಲ ಮಟೀರಿಯಲ್ ಕೊಟ್ಟ ಮೇಲೆಯೂ ಕೂಡ ಆಗ ಅವರು ನನ್ನನ್ನು ಕುರಿತು ಘೋರವಾದ ತಪಸ್ಸು ಮಾಡಿದರು. ಘೋರ ಅಂದರೆ ವಿಸ್ತೃತವಾದಂಥ, ಭಯಂಕರ ಅಂಜುಕೋತ ನಡ್ಕೋತ ಅಂತ ಅರ್ಥ ಅಲ್ಲ, ಇನ್ನೊಬ್ಬರು ಅಂಜಿಸುತ್ತಾ ಅಂತ ಅರ್ಥ ಅಲ್ಲ. ಘೋರ ಶಬ್ದ ಅತಿ ಬಹಳ ವಿಸ್ತಾರವಾದ ಅನಂತ ಸಮಯದ ಅಸಂಖ್ಯ ಸಮಯ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸೂಚನೆ ಮಾಡ್ತದೆ. ಸೂಚನೆ ಮಾಡಿದಾಗ ಆ ಕಾಲದಲ್ಲಿ ನಾನು ಬ್ರಹ್ಮದೇವರಿಗೆ 24 ತತ್ವ ಕೊಟ್ಟು ಹೇಳಿದೆ, ಇದನ್ನು ಅಸೆಂಬಲ್ ಮಾಡಿ ನಾನು ಸೂಕ್ಷ್ಮವಾಗಿ ಸೃಷ್ಟಿ ಮಾಡಿ ಕೊಟ್ಟಿದ್ದೇನೆ. ಇದು ಸ್ಥೂಲ ರೂಪ ಜಗತ್ತನ್ನು ಸೃಷ್ಟಿ ಮಾಡಿರಿ. ಆಗ ಅವ್ರು ಹೇಳಿದರು, ಅಸೆಂಬಲ್ ಹೇಗೆ ಮಾಡೋದು? ಆಗ ನಾನು ಮತ್ತೆ ಪುನಃ ಸುವರ್ಣಾಂಡವನ್ನು ನಿರ್ಮಿಸಿ ಅದರಲ್ಲಿ ಬ್ರಹ್ಮನನ್ನು ಇಟ್ಟು ವಿರಾಟ್ ಅಂತಿಕೊಂಡಿರ್ತಕ್ಕಂಥದ್ದನ್ನು ಯಾವುದು ತೃತೀಯ ಸ್ಕಂದದಲ್ಲಿ ತೃತೀಯ ಸ್ಕಂದ ವಿಸ್ತಾರವಾಗಿ ಸೃಷ್ಟಿ ವಿವರಣೆ ಬಂದಿದೆ. ಆ ವಿಸ್ತಾರವಾಗಿ ಆ ಭಾಗ ಇಲ್ಲಿ ಸೂಚ್ಯವಾಗಿ ತೆಗೆದುಕೊಂಡು ಮುಂದೆ ಹೋಗಿದ್ದಾರೆ. ಆಗ ಬ್ರಹ್ಮದೇವರ ನೋಡಿಕೊಂಡ್ರು, ಚಕ್ಷುರೇಂದ್ರಿಯ ಎಲ್ಲಿರಬೇಕು, ಶ್ರೋತ್ರೇಂದ್ರಿಯ ಎಲ್ಲಿರಬೇಕು, ಶ್ರವಣೇಂದ್ರ ಆನಂತರ ಕರ್ಮೇಂದ್ರಿಯಗಳು ಎಲ್ಲೆಲ್ಲಿರಬೇಕು. ಸ್ವಲ್ಪ ವಿಚಾರ ಮಾಡಿ, ಸಂಪೂರ್ಣ ಶರೀರದ ಚಿತ್ರ ತೆಗೀರಿ, ಅದನ್ನು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ. ಕೈಯನ್ನು ಒಯ್ದು ಕಿವಿ ಜಾಗ ಹಾಕಿಡ್ರಿ, ಕಣ್ಣನ್ನು ಒಯ್ದು ಕೈ ಜಾಗ ಹಾಕಿಡ್ರಿ, ಆಗ್ತದೆಯಾ? ಈ ಅಸೆಂಬಲಿಂಗ್, ಅವಯವಗಳ ಅಸೆಂಬಲಿಂಗ್ ಭಗವಂತ ಎಷ್ಟು ಉಪಕಾರ ಮಾಡಿದ್ದಾನೆ. ಕಣ್ಣನ್ನು ಸೃಷ್ಟಿ ಮಾಡಿದ ಸೂಕ್ಷ್ಮ ಕಣ್ಣನ್ನು ಮೇಲೆ ರೆಪ್ಪೆಯ ಸಂರಕ್ಷಣೆ ಕೊಟ್ಟ, ರೆಪ್ಪೆ ಸಂರಕ್ಷಣೆ ಕೊಟ್ಟ. ಆ ರೆಪ್ಪೆಗಳ ಮುಂದೆ ಕೂದಲುಗಳನ್ನಿಟ್ಟು ಧೂಳು ಹೋಗದಂತೆ ನೋಡಿಕೊಳ್ತಾ ಇದ್ದಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ರೋಬೋಟ್ ಅಲ್ಲ ಇದು, ಜಡ ಅಲ್ಲ, ಒಳಗಿದ್ದ ದೇವತೆಗಳಿದ್ದಾರೆ. ಬ್ರಹ್ಮದೇವರು ಅಸೆಂಬಲ್ ಮಾಡಿದರು. ಏನು ಬೇಡ, ನಮ್ಮ ಶಾಸ್ತ್ರಕಾರ ಹೇಳ್ತಾರೆ, ಬೆಳಗ್ಗೆ ಏಳು, ಕನ್ನಡಿ ಮುಂದೆ ನಿಂತ್ಕೋ, ನಿನ್ನ ಮುಖ ನೋಡು, ನಿನ್ನ ಪ್ರತಿಬಿಂಬ ನೋಡು, ಪರಮಾತ್ಮ ನಿನಗೆ ಮಾಡಿದ ಉಪಕಾರ ಅರ್ಥ ಆಗ್ತದೆ ನಿನಗೆ ಅಂತ. ಏನಾದರೂ ಮಾಡಿ ಪರಮಾತ್ಮ ನಿನ್ನ ಮೂಗನ್ನು ಇಲ್ಲಿ ಎದೆ ಮೇಲೆ ಇಟ್ಟಿದ್ರೆ ಏನು ಮಾಡ್ತೀವಿ? ಎಷ್ಟು ದುರ್ಗಂಧಗಳನ್ನು. ನಿನ್ನ ನಾಲಿಗೆಗೆ ಹಲ್ಲುಗಳ ಸಂರಕ್ಷಣೆ ಕೊಟ್ಟಿರದೇ ಇದ್ದರೆ, ನಿನ್ನ ನಾಲಿಗೆಯನ್ನು ಎಲ್ಲಾದರೂ ಕೈ ಮೇಲೆ, ಕಾಲ ಮೇಲೆ ಅಥವಾ ಇಲ್ಲ ಗಲ್ಲದ ಮೇಲೆ, ತಲೆ ಮೇಲೆ ಕೊಟ್ಟಿದ್ರೆ, ಒಂದು ನಿಮಿಷ ಕೂತು ಒಂದು ಕಲ್ಪನೆ ಮಾಡೋಣ. ನಾವು ಪರಮಾತ್ಮ ನಮ್ಮ ಈ ಅವಯವಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ನಮ್ಮ ವಿಸರ್ಜನಾಂಗಗಳನ್ನು ಕಣ್ಣಿಗೆ ಕಾಣದ ಸ್ಥಳದಲ್ಲಿ ಇಟ್ಟಿದ್ದಾನೆ. ಅದನ್ನು ಎಲ್ಲಾದರೂ ದೇಹದ ಮೇಲ್ಭಾಗಕ್ಕೆ ಕೊಟ್ಟಿದ್ದರೆ ಎಂಥ ಅಸಹ್ಯ ನಾವು ಜೀವನ ಮಾಡಲಿಕ್ಕೆ ಆಗ್ತಿತ್ತ? ಕಲ್ಪನೆ ಮಾಡಿಕೊಳ್ಳಿ. ಪಾದಗಳನ್ನು ಕೈ ಸ್ಥಳದಲ್ಲಿ, ಕೈಗಳನ್ನು ಪಾದಸ್ಥಳದಲ್ಲಿ ಕೊಟ್ಟಿದ್ದರೆ
ಈ ಚತುಷ್ಪಾದಂತೆ ಪ್ರಾಣಿಯಂತೆ ನಮ್ಮ ಸ್ಥಿತಿ ಆಗ್ತಿತ್ತಲ್ಲ, ಬಗ್ಗೆ ನಡಿಬೇಕಾಗ್ತಿತ್ತಲ್ಲ. ಪರಮಾತ್ಮ ಉಪಕಾರ ಮಾಡಿಲ್ಲೇನು? ಆ ರೀತಿಯಾಗಿ ತಂತೆಲ್ಲ ಮಾಡಿದ ನಂತರ ಬ್ರಹ್ಮದೇವರು ಅಸೆಂಬಲ್ ಮಾಡಿದರು. ಪುರಾಣ ಉಪನಿಷತ್ತು ಹೇಳ್ತದೆ, ಪುರಾಣ ದ್ವಿತೀಯ ಸ್ಕಂದ ಹೇಳ್ತದೆ, ನೋದತಿಷ್ಠ ತದಾ ವಿರಾಟ್. ಅಸೆಂಬಲಿಂಗ್ ಆಯಿತು, ಚಾಲೂ ಆಗಲಿಲ್ಲ. ಟಿ ವಿಯ ಅಥವಾ ಕಂಪ್ಯೂಟರ್ನ ಎಲ್ಲ ಕಂಪೋನೆಂಟ್ಗಳನ್ನೆಲ್ಲ ಅಸೆಂಬಲ್ ಮಾಡಿ ಆಯಿತು, ಆದರೆ ವೈರಿಂಗೇ ಆಗಿಲ್ಲ, ಚಾಲೂ ಆಗ್ತದ? ಆ ಶಕ್ತಿಯನ್ನು ಪ್ರವಹಿಸುವ ಒಂದು ವ್ಯವಸ್ಥೆ ಬೇಕಲ್ಲ. ವೈರ್ನಿಂದ ಎಲೆಕ್ಟ್ರಾನಿಕ್ ಶಕ್ತಿ ಪ್ರವಹಿಸುವುದಕ್ಕೋಸ್ಕರ ಬೇಕಲ್ಲ. ಆಗ ಬ್ರಹ್ಮದೇವರು ಪರಮಾತ್ಮನ ಹತ್ರ ಹೋದರು. ಭಗವಂತ, ದೇಹ ಹೇಳ್ತಾ ಇಲ್ಲ. ಪರಮಾತ್ಮ ಹೇಳ್ದ, ಜಡ ಏನು ಹೇಳ್ತದಪ್ಪ ಬ್ರಹ್ಮ? ನೋಡು, ಅಲ್ಲಿ ಅದು ಅಭಿಮಾನಿ ದೇವತೆಗಳನ್ನು ಕಳಿಸ್ಕೊಡ್ತೇನೆ. ದೇವತೆಗಳನ್ನು ಕಳಿಸಿದ್ದಾನೆ. 24 ತತ್ವಗಳು, 24 ದೇವತೆಗಳನ್ನು ಕಳಿಸಿದ್ದಾನೆ. ಹೇಳಿ, ಆ ದೇವತೆಗಳು ನಾವು ಏನು ಕೊಡ್ತೇವೆ ಹೇಳಿ? ಲೈಟ್ ಬಿಲ್ ಕೊಡದೇ ಇದ್ದರೆ ಕಟ್ ಮಾಡ್ತಾರೆ, ವಾಟರ್ ಬಿಲ್ ತುಂಬದೇ ಇದ್ದರೆ ಕಟ್ ಮಾಡ್ತಾರೆ ನಳ. ಪರಮಾತ್ಮೆಯಿಂದ ಅದು ಕಟ್ ಮಾಡಿದ್ದಾನೆ. ಸೂರ್ಯಚಂದ್ರನ ನೆನೆಸಿಲ್ಲ ಅಂತೇಳಿ ಆ ಕಣ್ಣಿನ ನರಗಳನ್ನು ಕಟ್ ಮಾಡಿ ಹಾಕಿದ್ರ? ವರುಣನ ನೆನೆಸಲಿಲ್ಲ ಅಂತೇಳಿ ನಾಲಿಗೆ ಹೊರಗೆ ಕೆಳಗೆ ಬಿತ್ತೆ? ಎಲ್ಲ ದೇವತೆಗಳು ಕರುಣಾ ಸಮುದ್ರರು. ಎಲ್ಲ ದೇವತೆಗಳು ಪರಮಾತ್ಮನ ಆಜ್ಞೆಗೋಸ್ಕರ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನಾವೇನು ಮಾಡಿದ್ದೇವೆ ನೋಡೋದಿಲ್ಲ ಅವರು. ಪರಮಾತ್ಮ ನಮ್ಮ ಕೊಟ್ಟ ಕೆಲಸದಲ್ಲಿ ಏನಾದರೂ ತಪ್ಪಾದರೆ, ಏನಾದರೂ ಚ್ಯುತಿಯಾದರೆ, ಆ ಪರಮಾತ್ಮನ ಅಪಕೃಪೆಗೆ ನಾವು ಪಾತ್ರರಾದರೆ ಅನ್ನುವ ಒಂದು ಭಯ ಇವರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ. ಆಗದಂತೆ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳ್ತದೆ, ಭೀಷಾಸ್ಮಾದ್ ವಾತಪ್ಪವತಿ ಭೀಷೋ ದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ಹಾಗೆ ದೇವತೆಗಳನ್ನು ತಂದಿಟ್ಟ. ಆದರೆ ದೇವತೆಗಳಿಗೂ ಕೂಡ ಇಲೆಕ್ಟ್ರಿಸಿಟಿ ಎಲ್ಲ ಆಯಿತು, ಆದರೆ ಮೇನ್ ಇದ್ರ ಜೊತೆಗೇನು ಕನೆಕ್ಷನ್ನೇ ಕೊಟ್ಟಿಲ್ಲ. ಮೇನ್ ಬಟನ್ ಹೊರಗಿನ ಎಲೆಕ್ಟ್ರಿಸಿಟಿಯನ್ನು ಹೊರಗೆ ತಂದು ನಮಗೆ ಕನೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಮೇನ್ ಸ್ವಿಚ್. ಆ ಮೇನ್ ಸ್ವಿಚ್ಗೆ ಈ ವೈರ್ಗಳನ್ನು ಜೋಡಿಸಿಲ್ಲ. ಆ ಮೇನ್ ಸ್ವಿಚ್, ಮೇನ್ ಶಕ್ತಿ ಪ್ರವಾಹ ಯಾರು? ಆ ಪರಮಾತ್ಮ. ಆಗ ಬ್ರಹ್ಮದೇವರು ಪರಮಾತ್ಮನ ಹತ್ತೋದ್ರು. ಪರಮಾತ್ಮ, ದೇವತೆಗಳು ಬಂದರು, ಯಾಕೋ ಅವರು ಕೆಲಸ ಮಾಡ್ತಾ ಇಲ್ಲ. ಪರಮಾತ್ಮ ಅಂದ, ನಾನು ಬರದೇ ಹೆಂಗೆ ಕೆಲಸ ಮಾಡ್ತಾರೋ ಅವರು? ಬರ್ತೇನೆ ನಡಿ ಅಂಥೇಳಿ ಪರಮಾತ್ಮ 24 ತತ್ವಗಳಲ್ಲಿ ಕೇಶವ ಇಸ್ವ, ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣುವೇ ಎನ್ಮ, ಮಧುಸೂದನ ಎನ್ಮ, ತ್ರಿವಿಕ್ರಮ ವಾಮನ ಶ್ರೀಧರ ಎನ್ಮ, ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ, ವಾಸುದೇವ ಎನ್ಮ, ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ಎನ್ಮ, ಪುರುಷೋತ್ತಮ ಎನ್ಮ, ಮಧೋಕ್ಷ ನರಸಿಂಹ, ಅಚ್ಯುತ ಎನ್ಮ, ಜನಾರ್ದನ ಉಪೇಂದ್ರ, ಹರೇ ಎನ್ಮ, ಶ್ರೀಕೃಷ್ಣ ಎನ್ಮ 24 ರೂಪದಿಂದ ಬಂದು ಕೂತ ದೇವತೆಗಳ ಶಕ್ತಿ ಚಾಲೂ ಆಯಿತು. ಉದತಿಷ್ಠ ತದಾ ವಿರಾಟ್. ಆಗ ಶರೀರ ಕೆಲಸ ಮಾಡ್ಲಿಕ್ಕೆ ಚಾಲೂ ಆಯಿತು. ಆಗ ಕೂಸು ಅಳ್ಲಿಕ್ಕೆ ಚಾಲೂ ಆಯಿತು. ಡಾಕ್ಟರ್ ಹೇಳಿದ್ರು ಕೂಸು ಜೀವಂತ ಇದೆ ಅಂತೇಳಿ. ಪರಮಾತ್ಮನ ಉಪಕಾರಗಳು. ಆದರೆ ಇವರನ್ನು ಎಲ್ಲಿ ಇಡಬೇಕು? ಇವರಿಗೆ ಮನೆ ಕೊಟ್ಟು ಕೊಡಬೇಕಲ್ಲ. ಆಗ ಪರಮಾತ್ಮನ ಮತ್ತೆ ಕುಡಿತು ಬ್ರಹ್ಮದೇವರು. ಆಗ ಮತ್ತೆ ಪುನಃ ನನ್ನನ್ನು ಕುರಿತು ತಪಸ್ಸು ಮಾಡಿದರು. ನನ್ನನ್ನು ಕುರಿತು ತಪಸ್ಸು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನನ್ನ ಮುಖದಿಂದ ಹೊರಟಿತು ವ್ಯಾಹೃತಿ ಮಂತ್ರ, ಭೂಹು ಭುವಃ ಸುವಃ. ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಸತ್ವಪ್ರಧಾನರಾಗಿರ್ತಕ್ಕಂಥವರನ್ನು ಸುವರ್ಲೋಕದಲ್ಲಿಟ್ಟ ಪರಮಾತ್ಮ.
ತಮೋಗುಣ ಪ್ರಧಾನ ಆಗಿರ್ತಕ್ಕಂಥವರನ್ನು ಭೂವರ್ಲೋಕದಲ್ಲಿಟ್ಟ ಭೂತ ಪ್ರೇತ ಪಿಶಾಚಾದಿಗಳನ್ನೆಲ್ಲ ತಮೋಗುಣ ಪ್ರಧಾನರಾಗಿದ್ದು ಎಲ್ಲ ಅದು ರಜೋಗುಣ ಪ್ರಧಾನರಾಗಿರ್ತಕ್ಕಂಥ ಮನುಷ್ಯರನ್ನು ಭೂಲೋಕದಲ್ಲಿಟ್ಟ. ಇಷ್ಟೇ ಅಲ್ಲ, ಭೂಲೋಕದ ಕೆಳಗೆ ನಾಗರು, ಆನಂತರ ರಾಕ್ಷಸರು, ದಾನವರು, ಪಿಶಾಚಿಗಳು ಇವರೆಲ್ಲರನ್ನ ಸ್ವಲ್ಪ ದೂರ ಇರಲಿ ಅಂತೇಳಿ ಅತಳ ವಿತಳ ಸುತಲ ತಲಾತ ರಸಾತಲ ಮಹಾತಳ ತಲಾತಳಗಳನ್ನು ಸೃಷ್ಟಿಯನ್ನು ಮಾಡಿ ಅಲ್ಲಿಟ್ಟವರನ್ನು. ಇದ್ದ ದೇಶವನ್ನು ಪಾಕಿಸ್ತಾನ ಇಂಡಿಯಾ ಮಾಡಲಿಲ್ಲ ಪರಮಾತ್ಮ, ಮೊದಲೇ ವಿಭಾಗ ಮಾಡಿ ಅವ್ರನ್ನ ಕಳಿಸ್ಬಿಟ್ಟ. ಇವ್ರ ಜೊತೆಗೆ ನೀವು ಸಾತ್ವಿಕರು ಇರಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಮ್ಮ ಜೊತೆಗೆ. ಆ ನಂತರ ಸಿದ್ಧರಿದ್ದಾರೆ, ಸಾಧ್ಯರಿದ್ದಾರೆ, ಅಪರೋಕ್ಷ ಜ್ಞಾನಿಗಳಿದ್ದಾರೆ, ಅಪರೋಕ್ಷ ಜ್ಞಾನಿಗಳಿದ್ದಾರೆ, ಅತ್ಯುತ್ತಮ ಜ್ಞಾನಿಗಳಿದ್ದಾರೆ. ಅವರಿಗೋಸ್ಕರ ಮಹರಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಆ ನಂತರ ಅಪರೋಕ್ಷ ಜ್ಞಾನ ಪಡೆದು ಮುಕ್ತರಾಗಬೇಕಾಗಿರ್ತಕ್ಕಂಥವರಿಗೆ ವೈಕುಂಠ, ಸೇತೋದ್ವೀಪ, ಅನಂತಾಸನ. ಎಂಥ ದೊಡ್ಡ ದೇಶವನ್ನು ಕಟ್ಟಿದ್ನಲ್ಲ ಪರಮಾತ್ಮ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಪ್ರದೇಶ ಕೊಟ್ಟಿದ್ದ. ನೀವೇ ಇಲ್ಲಿರಿ ಅಂತ ತಿಳ್ಕೊಂಡಂತೇಳಿ. ಅಲ್ಲಿ ಅವರು ಯಾವ ಕ್ರಮದಿಂದ ಇರ್ತಾರೆ, ಯಾರು ಯಾವ ಕ್ರಮದಿಂದ ಎಲ್ಲಿ ಇರ್ತಾರೆ, ಯಾಕೆ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾದ ಸ್ಥಿತಿ ಅಂತ ಕೇಳಿದಾಗ ಅದನ್ನು ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವಿವರಣೆ ಈ ರೀತಿಯಾಗಿದೆ. ಸುವರ್ಲೋಕದ ಮೇಲೆ ಇರತಕ್ಕಂತಹ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಈ 4 ಲೋಕಗಳು ಅಂತೇನಿವೆ ಅಲ್ಲ, ಈ 4 ಲೋಕಗಳು, ಆನಂತರ ಪರಮಾತ್ಮನ ಸ್ಥಾನವಾಗಿರ್ತಕ್ಕಂಥ ವೈಕುಂಠ ಅಂತೇನಿದೆ, ಈ ವೈಕುಂಠ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ. ಹಾಗಾದರೆ ಅಪರೋಕ್ಷ ಜ್ಞಾನಿಗಳೆಲ್ಲರೂ ಸಮಾನರೇ? ಇಲ್ಲ. ಒಂದು ಪಾದಯೋಗ, ಯೋಗ 2 ಥರ, ಪಾದಯೋಗ, ಯೋಗ. ಆನಂತರ ಜ್ಞಾನವೂ ಕೂಡ ಜ್ಞಾನ, ಮಹಾಜ್ಞಾನ ಅಥವಾ ವಿಜ್ಞಾನ. ಇದರಲ್ಲಿ ಪಾದಯೋಗಿಗಳು ಮಹರ್ಲೋಕದಲ್ಲಿ ಇರ್ತಾರೆ. ಅಂದರೆ ಇನ್ನೂ ಯೋಗದ 1/4 ಮಾತ್ರ ಮಾಡಿದ್ದಾರೆ ಅವರು. ಅವರ ಅಪರೋಕ್ಷ ಜ್ಞಾನ ಅಷ್ಟೇ ಇದೆ, ಇನ್ನೂ ಹೆಚ್ಚಿಗಿಲ್ಲ. ಯೋಗ ಜ್ಞಾನವನ್ನು ತಮ್ಮ ಯೋಗತಾನುಸಾರವಾಗಿ ಪೂರ್ತಿ ಪಡೆದಿರತಕ್ಕಂಥವರಂತ ಏನಿದ್ದಾರೆ ಅವರು ಜನೋಲೋಕದಲ್ಲಿರ್ತಾರೆ. ಆದ್ದರಿಂದಾಗಿ ತಪಸ್ಸು ಮಾಡಿರ್ತಕ್ಕಂಥವರೆಲ್ಲರೂ ತಪೋಲೋಕದಲ್ಲಿರ್ತಾರೆ. ಜ್ಞಾನಿಗಳು ಸತ್ಯಲೋಕದಲ್ಲಿರ್ತಾರೆ. ಮಹಾಜ್ಞಾನ ಅಥವಾ ವಿಜ್ಞಾನಿಗಳು ಅಂತ ಅನಿಸ್ಕೊಂಡವರು ವಿಷ್ಣು ಲೋಕದಲ್ಲಿರ್ತಾರೆ. ಆದ್ದರಿಂದ ಭಗವದ್ಭಕ್ತಿಯಿಂದ ಪ್ರಾಪ್ಯವಾದ ಪರಮಾತ್ಮ ಅನುಗ್ರಹದಿಂದ ಬರಬೇಕಾಗಿರ್ತಕ್ಕಂಥವುಗಳೇ ಈ ಮಹಾರಾದಿ ಲೋಕಗಳು ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಇವರ ಭಕ್ತಿಯಲ್ಲಿಯೂ ಕೂಡ ಪಾದಯೋಗ, ಯೋಗ, ತಪಸ್ಸು, ಜ್ಞಾನ, ಮಹಾಜ್ಞಾನ, ಇವರ ಭಕ್ತಿಯಲ್ಲೂ ಕೂಡ ತಾರತಮ್ಯ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇಲ್ಲ, ಮತ್ತು ಈ ಜ್ಞಾನ ಮಹಾಜ್ಞಾನಗಳಲ್ಲಿ, ಆನಂತರ ತಪಸ್ಸು ಮತ್ತು ಮಹಾಯೋಗದಲ್ಲಿ ಈ ಅಪರೋಕ್ಷ ಜ್ಞಾನದ ತಾರತಮ್ಯ ಹೇಗೆ? ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಭಕ್ತಿಯ ಅತ್ಯುದ್ರಿಕ್ತತೆಯಲ್ಲಿರ್ತವೆ ವೈಕುಂಠಕ್ಕೆ ಬರ್ತಾರೆ.
ಜ್ಞಾನಿಗಳನ್ನು ಯಾರಂತ ಕರಿಬೇಕು? ಅವರು ಪ್ರತಿದಿನ ಒಂದು ಮುಹೂರ್ತ ಕಾಲದವರೆಗೆ 48 ನಿಮಿಷ ಪರಮಾತ್ಮನ ದರ್ಶನವನ್ನು ಪಡೀತಾರೆ. ಅವರು ಜ್ಞಾನಿಗಳು ಅಂತ ಅನಿಸ್ಕೊಳ್ತಾರೆ. ಆನಂತರ ಮಹಾಜ್ಞಾನಿಗಳು ಅಂತಿಕೊಂಡಂತೇನಿದ್ದಾರೆ, ಅವರು ಪ್ರತಿದಿನವೂ 2 ಮುಹೂರ್ತದವರೆಗೂ ಭಗವಂತನ ದರ್ಶನವನ್ನು ಪಡೀತಾರೆ, ಬಿಂಬಮೂರ್ತಿಯ ದರ್ಶನವನ್ನು ಪಡೀತಾರೆ. ಇನ್ನು ಕಾಲಯೋಗಿಗಳು ಅಂತಿಕೊಂಡಂತ ಹೇಳಿದೆವಲ್ಲ, 1/4 ಅಂಥವರಿಗೆ ಪರಮಾತ್ಮ 6 ಮಾತ್ರಾವಧಿಯಲ್ಲಿ ಮಾತ್ರ ಕಾಣಿಸ್ತಾನೆ. 6 ಮಾತ್ರೆ, ಅ ಉ ಮ, ಆನಂತರ ಅಕಾರ ಉಕಾರ ಮಕಾರ ಬಿಂದು ಶಾಂತ ಅರಿವರೆಗೂ ಇರ್ತಕ್ಕಂಥ ಏನು 6 ಮಾತ್ರೆಗಳಿವೆ, ಅಷ್ಟು ಮಾತ್ರ ಪರಮಾತ್ಮನ ದರ್ಶನ. ಇಂಥವರಿಗೆ ಇವರು ಅಪರೋಕ್ಷ ಜ್ಞಾನ ಅಂತಂತಾರೆ. ಇದೇ ಇವರು ತಪೋಲೋಕದಲ್ಲಿರ್ತಾರೆ. ಅಖಂಡಿತವಾಗಿ ಮಾಡುವ ಧ್ಯಾನದಲ್ಲಿ ಒಂದು ಮಾತ್ರ ಕಾಲ, ಒಂದು ಅಷ್ಟು ಉಚ್ಚಾರಣೆ ಮಾಡುವಷ್ಟು ಮಾತ್ರ ದಿನಾಲು ಭಗವಂತನ ದರ್ಶನ ಪಡೆಯತಕ್ಕಂಥವರು ಇವರು ಅಪರೋಕ್ಷ ಜ್ಞಾನಯುಕ್ತರಾಗಿರ್ತಕ್ಕಂಥ ಯೋಗಿಗಳು ಅಂತ ಅನಿಸ್ಕೊಳ್ತಾರೆ. ಆನಂತರ ಕಾಲಯೋಗಿಗಳು 1/4 ಯೋಗ ಮಾಡಿರ್ತಕ್ಕಂಥವರಿಗೆ ಅವರಿಗೆ 1 ಮಾತ್ರೆಯಲ್ಲಿ 1 ಸೆಕೆಂಡ್ನಲ್ಲಿ 4 ಭಾಗ ಮಾಡಿದರೆ 1/4ನೇ ಭಾಗದಷ್ಟು ಮಾತ್ರ ಭಗವಂತನ ದರ್ಶನ ಆಗ್ತದೆ. ಇದು ಪಾದಯೋಗ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಹೀಗೆ ಇಂಥವರ ವಿಚಾರವನ್ನು ಪಾದಯೋಗಕ್ಕಿಂತ ಅಧಿಕ ಭಕ್ತಿ ಸಾಧನೆಯನ್ನು ಮಾಡಿ 1 ಮಾತ್ರ ಕಾಲದವರೆಗೂ 1 ಮಾತ್ರೆಯಷ್ಟು ಪರಮಾತ್ಮನ ದರ್ಶನವನ್ನು ಯಾರು ಪಡೀತಾರೆ ಅವರು ಮಹರ್ಲೋಕ ಜನೋಲೋಕಗಳನ್ನು ಪಡೀತಾರೆ. ಅಧಿಕ ಭಕ್ತಿಯಿಂದ ಉತ್ತಮ ಲೋಕ, ಹೆಚ್ಚು ವೇಳೆ ಪರಮಾತ್ಮನ ದರ್ಶನ. ಹೀಗೆ ಪಾದಯೋಗಿಗಳು, ಯೋಗಿಗಳು, ಜ್ಞಾನಿಗಳು, ಮಹಾಜ್ಞಾನಿಗಳು, ಅತ್ಯುದ್ರಕ್ತವಾಗಿರ್ತಕ್ಕಂಥ ಭಕ್ತಿಯುಕ್ತ ಮಹಾಜ್ಞಾನಿಗಳು ಅಂತಕ್ಕಂಥ ಈ ಅಪರೋಕ್ಷ ಜ್ಞಾನಿಗಳಲ್ಲಿ ಕೂಡ ಇಂಥ ಒಂದು ಪರಮಾತ್ಮನ 1/4 ಮಾತ್ರೆಯವರೆಗೂ ದರ್ಶನ, 1 ಮಾತ್ರೆಯವರೆಗೂ ದರ್ಶನ, 6 ಮಾತ್ರೆಗಳವರೆಗೆ ದರ್ಶನ, ಆನಂತರ 1 ಮುಹೂರ್ತದವರೆಗೆ ದರ್ಶನ, 2 ಮುಹೂರ್ತದವರೆಗೆ ದರ್ಶನ, ಈ ರೀತಿಯಾಗಿ ಇವರ ಕೆಟಗರಿ ಕೂಡ ಬೆಳೀತಾ ಹೋಗ್ತದೆ. ಅಂಥವರನ್ನು ಆ ಲೋಕದಲ್ಲಿದ್ದು ಸಾಧನೆಗೆ ಪರಮಾತ್ಮ ತೊಡಗಿಸಿದ್ದಾನೆ. ಎಷ್ಟು ಭಕ್ತಿ ಮಾಡಬೇಕ್ರಿ ಅಂತಕೊಂಡಂತಂದರೆ ಎಷ್ಟು ಭಕ್ತಿ ಮಾಡ್ತೀರಿ ಹಾಗೆ ಪರಮಾತ್ಮನ ದರ್ಶನ ಹೆಚ್ಚಾಗ್ತಾ ಹೋಗ್ತದೆ. ಆದರೆ ಪರಮಾತ್ಮನ ಭಕ್ತಿ ಇಲ್ಲದೇ ಇದ್ದರೆ ಇವರಿಗೆ ಯಾವ ಲೋಕವೂ ಸಿಕ್ಕೋದಿಲ್ಲ. ಮಹರ್ಲೋಕ ಆದ್ರೆ ಯಾವ ಲೋಕದಲ್ಲಿ ಇವ್ರಿಗೆ ಬರೋದಿಲ್ಲ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ನೈವ ವಿಷ್ಣು ಅಭಕ್ತಸ್ಯ ಮಹರ್ಲೋಕಾಧಿಕಾಗತಿ. ಅಭಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಮಹರ್ಲೋಕ ಜನೋಲೋಕ ಸ್ವರ್ಲೋಕದ ಮೇಲೆ ಗತಿ ಇಲ್ಲೇ ಇಲ್ಲ. ಭಕ್ತಿಯುದ್ರೇಕಾತ್ ಕ್ರಮಾದೂರ್ಧ್ವಂ, ಭಕ್ತಿ ಉದ್ರೇಕವಾದಂತೆ ಕ್ರಮವಾಗಿ ಮೇಲೋಕಕ್ಕೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಆನಂತರ ವೈಕುಂಠ, ಅನಂತರ ಪರಮಾತ್ಮನ ಸಾಮೀಪ್ಯವನ್ನು ಪಡೀತಾರೆ. ಜ್ಞಾನೋದ್ರೇಕಾತ್ ಕ್ರಮಾತೂರ್ಧ್ವಂ ಯಾವತ್ ವಿಷ್ಣು ಪ್ರವೇಶನಂ, ಕೊನೆಯಲ್ಲಿ ಪರಮಾತ್ಮನಲ್ಲಿ ಸಾಯುಜ್ಯ ಮೋಕ್ಷವನ್ನು ಪಡೀತಾರೆ ಅವರ ಭಕ್ತಿಯ ಉದ್ರೇಕದಿಂದ. ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ ಅಂತ ತಿಳ್ಕೊಳ್ಬೇಡಿ. ನಿತ್ಯಶೋ ಭಗವದ್ರೂಪಸ್ಯ ಅಪರೋಕ್ಷೇಣ ದರ್ಶನಂ, ನಿತ್ಯದಲ್ಲಿಯೂ ಕೂಡ ಅಪರೋಕ್ಷ ದರ್ಶನ ಆಗ್ತಕ್ಕಂಥದ್ದು. ಜ್ಞಾನಿಗಳು ಅಂತೇನಿದ್ದಾರೆ, ಮುಹೂರ್ತ ಮಾತ್ರ ಜ್ಞಾನಂ ಸ್ಯಾತ್, 1 ಮುಹೂರ್ತದವರೆಗೆ ಭಗವಂತನ ದರ್ಶನ ಆಗ್ತದೆ. ಆನಂತರ ಮಹಾಜ್ಞಾನಂ ತಥೋಧಿಕಂ, ಮಹಾಜ್ಞಾನದಿಂದ ಅವರು ಸತ್ಯಲೋಕದಲ್ಲಿರ್ತಾರೆ. ಇನ್ನು ತಪಸ್ಸು ಅಂತಂದರೆ ಯಾವುದಕ್ಕೆ ತಪಸ್ಸು ಅಂತ ಅನ್ಬೇಕು? ಸದೈವ ಅಖಂಡಿತಂ ಧ್ಯಾನಂ,
ತನ್ನ ವಾಸನಾಮಯ ರೂಪವನ್ನು ಸದಾಕಾಲದಲ್ಲಿ ಒಂದು ಸೆಕೆಂಡು ಖಂಡಿತವಾಗದೆ ಯಾರು ನೋಡ್ತಾ ಇರ್ತಾರೆ, ಇದನ್ನೇ ತಪಸ್ಸು ಅಂತ ತಿಳ್ಕೊಂಡು ಅಂತೇಳಿ ಜ್ಞಾನಿಗಳು ಕರೀತಾರೆ. ಅಪರೋಕ್ಷ ಜ್ಞಾನಿಗಳು ಅಂತೇನಿದ್ದಾರಲ್ಲ, ನಿತ್ಯಂ ಷಣ್ಮಾತ್ರ ಕಾಲೆಯ 6 ಮಾತ್ರೆಯವರೆಗೂ ಪರಮಾತ್ಮನ ದರ್ಶನವನ್ನು ಪಡೀತಾರೆ. ಆದರೆ ಅಪರೋಕ್ಷ ದರ್ಶನ ಜಸ್ಟ್ ಪಡೆದಿದ್ದಾರೆ, ಇನ್ನೂ ಅವರು ಸಾಧನ ಅಪರೋಕ್ಷ ಜ್ಞಾನ ಸಾಧನ ಮುಗಿದಿಲ್ಲ. ಅವರಿಗೆ 1/4 ಮಾತ್ರಾ ಕಾಲದಲ್ಲಿ ಭಗವಂತನ ದರ್ಶನವಾಗ್ತದೆ. ತಚ್ಚತುರ್ಭಾಗಯ ನಿತ್ಯಂ ಅಪರೋಕ್ಷ ದೃಶಾಯುತಂ ಪಾದಯೋಗಾಖ್ಯಮುದ್ದಿಷ್ಟಂ ಧ್ಯಾನಂ ನಿತ್ಯಮಖಂಡಿತಂ. ಪಾದಯೋಗಿಗಳು ಜನೋಲೋಕ, ಮಹರ್ಲೋಕ. ಯೋಗಿಗಳು 6 ಮಾತ್ರೆಯವರೆಗೂ ಪರಮಾತ್ಮ ದರ್ಶನ ಪಡೆಯತಕ್ಕಂಥವರು ಜನೋಲೋಕದಲ್ಲಿ. ತಪಸ್ವಿಗಳು 1 ಮುಹೂರ್ತದವರೆಗೂ ಭಗವಂತನ ದರ್ಶನ ಪಡೆಯತಕ್ಕಂಥವರು ತಪೋಲೋಕದಲ್ಲಿ. ಈ ರೀತಿಯಾಗಿ ಅಪರೋಕ್ಷ ಜ್ಞಾನಿಗಳಲ್ಲಿಯೂ ಕೂಡ ಒಂದು ವಿಶಿಷ್ಟವಾಗಿರತಕ್ಕಂತಹ ಕ್ರಮ ಇದೆ. ಈ ಕ್ರಮವನ್ನೇ ಮುಂದೆ ಈ ಜ್ಞಾನಿಗಳ ಕ್ರಮದಲ್ಲಿಯೂ ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ವಿಭಾಗ ಮಾಡ್ತಾರೆ. ಆ ವಿಭಾಗ ಏನು, ಹೇಗೆ, ಪರಮಾತ್ಮ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಬೇಕಾ ಮೋಕ್ಷ, ಬೇಕಾ ಅಪರೋಕ್ಷ ಜ್ಞಾನ? ಹಾಗಾದರೆ ಜ್ಞಾನ ಭಕ್ತಿ ವೈರಾಗ್ಯಗಳ ಚರಮ ಸೀಮೆಯನ್ನು ಮುಟ್ಟುವುದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನಿಸೋಣ. ಪರಮಾತ್ಮ ಅನುಗ್ರಹವನ್ನು ಪಡೀಲಿಕ್ಕೆ ಪಡೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತೆ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತ ಸಕಲಾ ರೋಗಾ ಸತ್ಯಂ ವದಾಮ್ಯಹಂ. ನರಸಿಂಹ ಶ್ರೀಕೃಷ್ಣಾರ್ಪಣಮಸ್ತು. ಗೋವಿಂದ ಗೋ.